ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಹಾಸನದ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷ. 3 ರಿಂದ 4 ದಿನಗಳಿಂದ ಗೆಂಡಕಟ್ಟೆ ಫಾರೆಸ್ಟ್ ಸುತ್ತಮುತ್ತ ಸಂಚಾರ. ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಮತ್ತೆ ಸಾರ್ವಜನಿಕರ ರಸ್ತೆಗಿಳಿದ ಭೂಮಾ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರು. ಕಾಫಿ ತೋಟದಲ್ಲಿ ಬೀಡು ಬಿಟ್ಟ ಕಾಡಾನೆ. ಕಾರ್ಮಿಕರಲ್ಲಿ ಆತಂಕ. ನಗರದ ಪೆಂಡಾಲ್ ಗಣೇಶೋತ್ಸವಕ್ಕೆ 70 ವರ್ಷ ಹಿನ್ನೆಲೆ. ಈ ಬಾರಿ ಅದ್ದೂರಿ ಹಾಗೂ ವಿಜೃಂಭಣೆಯ ಆಚರಣೆ. ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಹೇಳಿಕೆ. ನಗರದ ಹೊರವಲಯದಲ್ಲಿರುವ ಗೆಂಡಕಟ್ಟೆ ಫಾರೆಸ್ಟ್ ಸುತ್ತಮುತ್ತ ಸುಮಾರು 3 ರಿಂದ 4 ದಿನಗಳಿಂದ ಚಿರತೆ ಸಂಚರಿಸುತ್ತಿರುವುದರಿಂದ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು, ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಒತ್ತಾಯಿಸಿ ಅರಣ್ಯ ಭವನದ ಎದುರು ಗವೇನಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಈ ಸಂಬಂಧ ಗವೇನಹಳ್ಳಿ ಗ್ರಾಮಸ್ಥರಾದ ಹರೀಶ್ ಗೌಡ ಮಾತನಾಡಿ, ಗವೇನಹಳ್ಳಿ ಸಮೀಪದ ಗೆಂಡಕಟ್ಟೆ ಫಾರೆಸ್ಟ್ ಸುತ್ತಮುತ್ತ ಸುಮಾರು 3 ರಿಂದ 4 ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದ್ದು, ಗ್ರಾಮದ ಸಮೀಪವಿರುವ ಕೋಳಿ ಫಾರಂ ಬಳಿ ಸಾಕಿದ್ದ ಸಾಕು ನಾಯಿಯನ್ನ ಹೊತ್ತೊಯ್ದಿದ್ದು, ಈ ಘಟನೆಯಿಂದಾಗಿ ಗ್ರಾಮಸ್ಥರಲ್ಲಿ ಆತಂಕ ಮೂಡಿದ್ದು, ಮನೆಯಿಂದ ಹೊರಗಡೆ ಓಡಾಡಲು ಹೆದರುತ್ತಿದ್ದಾರೆ. ಇನ್ನು ಚಿರತೆ ಓಡಾಡುತ್ತಿರುವುದು ಅರಣ್ಯ ಇಲಾಖೆಯವರಿಗೂ ತಿಳಿದಿದ್ದರೂ ಯಾರೂ ಇನ್ನೂ ಕ್ರಮ ವಹಿಸದೆ ಬೇಜವಾಬ್ದಾರಿಯುತರಾಗಿ ವರ್ತಿಸುತ್ತಿದ್ದಾರೆ. ಇನ್ನಾದರೂ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ಮುಂದಾಗುವ ಅನಾಹುತಗಳನ್ನು ತಪ್ಪಿಸಬೇಕೆಂದು ಕೋರಿದರು. ಊರಿನ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ನಮ್ಮ ಗೆಂಡಕಟ್ಟೆ ಫಾರೆಸ್ಟ್ ಏನಿದೆ ಅಲ್ಲಿ ಒಂದು ಚಿರತೆ 4-5 ದಿವಸದಿಂದ ಕಾಣಿಸ್ತಾ ಇದೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರಿಗೂ ಗೊತ್ತಿದೆ, ವಿಷಯ ಗೊತ್ತಿದ್ರೂ ಅವರು ಅದ್ರ ಬಗ್ಗೆ ಯಾವುದೇ ಒಂದು ಗಮನ ಹರಿಸಿಲ್ಲ. ಇವತ್ತು ಬಂದು ಕೇಳ್ತಾ ಇದ್ದೀವಿ, ಇನ್ನೂ 2 ದಿವಸ ಬೇಕು ಅಂತ ಹೇಳ್ತಿದ್ದಾರೆ ಅವರು. ಈಗ ಆಲ್ರೆಡಿ ಅವರು ಒಂದು ಪುರುಷೋತ್ತಮ ಅಂತೇಳಿ ನಮ್ಮೂರಲ್ಲಿ ಅಲ್ಲಿ ಗ್ರಾಮದವರು ಫಾರಮ್ ಮಾಡಿದ್ದಾರೆ, ಕೋಳಿ ಫಾರಮ್ಮು. ಆ ಕೋಳಿ ಫಾರಮ್ ಹತ್ರ ಕಟ್ಟಾಗಿದ್ದಂಥ ನಾಯಿನ ರಾತ್ರಿ 3 ಗಂಟೆ ಜಾವದಲ್ಲಿ ಬಂದು ಆ ನಾಯಿನ ಎತ್ತಕ್ಕೆ ಹೋಗಿದೆ. ಹಾಗಾಗಿ ಅಲ್ಲೇನಾಗಿದೆ, ಗ್ರಾಮಸ್ಥರಲ್ಲಿ ಸ್ವಲ್ಪ ಭಯದ ಆತಂಕ ಉಂಟಾಯಿತು. ಆ ಭಯನ ಹೋಗಬೇಕು, ಏಕೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಆ ಜಾಗದಲ್ಲಿ, ತುಂಬ ಜನ ವಾಕ್ ಮಾಡ್ತಾ ಇರ್ತಾರೆ, ಎಲ್ಲ ಮಾಡ್ತಾ ಇರೋದ್ರಿಂದ ನಾವು ಅದಕ್ಕೋಸ್ಕರ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿದ್ದೀವಿ. ಈಗ ಅವರು ನಾವು 12ನೇ ತಾರೀಕು ಬೋನನ್ನು ಇಡ್ತೀವಿ ಅಂತ ಹೇಳಿದ್ದಾರೆ. ದಯಮಾಡಿ ನಾವು ಅವರಲ್ಲಿ ಏನು ಮನವಿಯನ್ನು ಮಾಡ್ಕೊತೀವಿ ಅಂದರೆ, ಆದಷ್ಟು ಬೇಗ ಏನು ಅಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಆದಷ್ಟು ಬೇಗ ಅವರು ಆ ಕೆಲಸನ ಮಾಡಿ ಊರು ಗ್ರಾಮಸ್ಥರಿಗೆ ಸ್ವಲ್ಪ ಭಯ ಹೋಗೋ ಅಂಥದ್ದು ಕೆಲಸನ ಮಾಡಿಕೊಡ್ಬೇಕು ಅಂತೇಳಿ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮನವಿ. ಸಾರ್ವಜನಿಕ ರಸ್ತೆಯಲ್ಲಿ ಕಾಡಾನೆ ಭೀಮಾ ದಿಢೀರ್ ಕಾಣಿಸಿಕೊಂಡಿದ್ದು, ಆನೆ ಕಂಡ ಕೂಡಲೇ ರಸ್ತೆಯಲ್ಲಿ ಬರುತ್ತಿದ್ದ ಬೈಕ್ ಸವಾರ ಬೈಕ್ ನಿಲ್ಲಿಸಿ ಓಡಿ ಹೋಗಿರುವ ಘಟನೆ ಸಕಲೇಶಪುರ ತಾಲೂಕಿನ ಹಾಚಗೋಡನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹಸಿರು ಮೇವು ತಿನ್ನುತ್ತಲೇ ಭೀಮಾ ಅರಣ್ಯದಿಂದ ರಸ್ತೆಗೆ ಬಂದಿದ್ದು, ಇದೇ ರಸ್ತೆಯಲ್ಲಿ ಬರುತ್ತಿದ್ದ ಯುವಕನೋರ್ವ ಕಾಡಾನೆ ಕಂಡು ಭಯಭೀತರಾಗಿ ತನ್ನ ಬೈಕ್ ಅನ್ನ ಆನ್ನಲ್ಲೇ ಬಿಟ್ಟು ಓಡಿ ಹೋಗಿ ಕಾಡಾನೆಯಿಂದ ತಪ್ಪಿಸಿಕೊಂಡಿದ್ದಾನೆ. ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿದ್ದನ್ನ ಕಂಡ ಭೀಮಾ ರಸ್ತೆಯಿಂದ ಪಕ್ಕಕ್ಕೆ ಸರಿದು ಕಾಫಿ ತೋಟದೊಳಗೆ ಹೋಗಿದ್ದು, ಅರಣ್ಯ ಇಲಾಖೆ ಎಟಿಎಫ್ ಸಿಬ್ಬಂದಿ ಭೇಟಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಕಾಫಿ ತೋಟದಲ್ಲೇ ಕಾಡಾನೆ ಭೀಮಾ ಬೀಡು ಬಿಟ್ಟಿದ್ದು, ಕಾಫಿ ತೋಟದ ಕೆಲಸ ಮಾಡುತ್ತಿದ್ದ ಕಾರ್ಮಿಕರು ಕೆಲಸ ಸ್ಥಗಿತಗೊಳಿಸಿ ವಾಪಸ್ ಆಗಿದ್ದಾರೆ. ನಗರದ ಸಿಟಿ ಬಸ್ ನಿಲ್ದಾಣ ರಸ್ತೆಯ ಶ್ರೀ ಗಣೇಶೋತ್ಸವಕ್ಕೆ 70 ವರ್ಷ ತುಂಬಿದ್ದು, ಈ ಬಾರಿ ಅದ್ದೂರಿ ಹಾಗೂ ವಿಜೃಂಭಣೆಯಿಂದ ನಡೆಸಲಾಗುವುದು ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೆಪ್ಟೆಂಬರ್ 7ರಂದು 9.5 ಅಡಿ ಉದ್ದದ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಸೆಪ್ಟೆಂಬರ್ 27ರವರೆಗೆ ಭಕ್ತಿ, ಆಗಮಿಕ, ಸಾಂಸ್ಕೃತಿಕ ಮೊದಲಾದ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿದೆ. ಪ್ರತಿದಿನ ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಇರಲಿದೆ. ಸಂಜೆ 6ರಿಂದ 7 ಮತ್ತು 7ರಿಂದ 9:30ರವರೆಗೆ 2 ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿವೆ. ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಡಲಾಗುವುದು. ಸೆಪ್ಟೆಂಬರ್ 15ರಂದು ಬೆಳಗ್ಗೆ ಶತರುದ್ರಾಭಿಷೇಕ ನೆರವೇರುವುದು. 22ರಂದು ಶ್ರೀ ಮಹಾಗಣಪತಿ ಹೋಮ ನೆರವೇರುವುದು. ಸೆಪ್ಟೆಂಬರ್ 28ರಂದು ಬೆಳಗ್ಗೆ 9:30ಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯುವ ಶ್ರೀ ಸ್ವರ್ಣಗೌರಿ ಸಹಿತ ಶ್ರೀ ಮಹಾಗಣಪತಿ ವಿದ್ಯುತ್ ದೀಪಾಲಂಕಾರ ಸಹಿತ ಪುಷ್ಪ ಮಂಟಪೋತ್ಸವದ ಮೆರವಣಿಗೆ ನಡೆಯಲಿದೆ. ಈ ಬಾರಿಯ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡಲಾಗಿದೆ. ಅಂದು ಸಂಜೆ 7:30ಕ್ಕೆ ದೇವಿಗೆರೆಯಲ್ಲಿ ಗಣಪತಿ ವಿಸರ್ಜನೆಯಾಗಲಿದ್ದು, ಅಕ್ಟೋಬರ್ 1ರಂದು ಮಂಗಳವಾರ ಮಧ್ಯಾಹ್ನ 12:30ಕ್ಕೆ ಮಹಾಗಣಪತಿ ಮಹೋತ್ಸವದ ಅಂಗವಾಗಿ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಮ್ಮದು ರಥೋತ್ಸವ ಅವತ್ತು ಬೆಳಗ್ಗೆ ಕೊನೆಯ ದಿವಸದ ತಾವೆಲ್ಲ ನೋಡಿದರೆ ಪ್ರತಿ ವರ್ಷ ಶನಿವಾರ 28ನೇ ತಾರೀಕು ಬೆಳಗ್ಗೆ 9:00ಕ್ಕೆ ಪ್ರಾರಂಭ ಆಗೋಂಥ ಉತ್ಸವ. ನಾವು ಭಾಳಷ್ಟು ವಿಜೃಂಭಣೆಯಿಂದ ಅಲಂಕರಿಸಿದ ರಥದಲ್ಲಿ ಶ್ರೀ ಗಣೇಶ ಮತ್ತು ಗೌರಮ್ಮನ ವಿಗ್ರಹವನ್ನು ಇಟ್ಟು ನಾವು ಪ್ರಾರಂಭ ಮಾಡ್ತೀವಿ. ಮತ್ತು ಅದರಲ್ಲಿ ವಿಶೇಷ ಈ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿದೆ. ಆ ರಾಮಲಲ್ಲ ಪ್ರತಿಷ್ಠಾಪನೆ ರೂಪದಲ್ಲಿ ಕೂಡ ಒಂದು ವಿಗ್ರಹವನ್ನು ಮಾಡಿ ಅದನ್ನು ಟ್ಯಾಬ್ಲೋವನ್ನು ಕೂಡ ಈ ವರ್ಷ ಅದರಲ್ಲಿ ಅರೇಂಜ್ ಮಾಡಿ ಅದನ್ನು ಕೂಡ ಮೆರವಣಿಗೆಲಿರುತ್ತೆ. ಅದ್ರ ಜೊತೆಗೆ ವಿವಿಧ ಕಲಾ ತಂಡಗಳು ಕೂಡ ಈ ಪ್ರಾರಂಭ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಮುಂದುಗಡೆ ಮೂರ್ತಿಯ ಗಣೇಶ ಮತ್ತು ಗೌರಮ್ಮನ ಮುಂದುಗಡೆ ನಂದಿ ಧ್ವಜ ಮತ್ತು ನಾದಸ್ವರ
ಹಾಗೆ ಪೂಜಾ ಕುಣಿತ, ಗಾರಡಿ, ಹುಲಿವೇಷ, ಚಂಡೆ ಮಹಿಳೆ, ಕೀಲ್ ಕುದುರೆ, ನಾಸಿಕ್ ಡೋಲು, ಯಕ್ಷಗಾನ, ಸುಗ್ಗಿ ಕುಣಿತ, ಡೊಳ್ಳು ಕುಣಿತ, ಗರುವನ ಕುಣಿತ, ವೀರಗಾಸೆ. ಗಣಪತಿ ಸೇವಾ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಚನ್ನವೀರಪ್ಪ ಮಾತನಾಡಿ, ಗಣಪತಿ ಉತ್ಸವ ಹಿಂದಿನಿಂದ ನಡೆದುಕೊಂಡು ಬರುತ್ತಿದ್ದು, ಮೈಸೂರು ದಸರಾ ಮಾದರಿ ನಮ್ಮೂರ ಗಣಪತಿ ಉತ್ಸವ ನಡೆಸಲು ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಇದೊಂದು ಜಾತ್ಯತೀತ ಉತ್ಸವ ಎಂದರು. ಕೆಲವು ದಿನಗಳಿಂದ ದೇವಗೆರೆಯಲ್ಲಿ ನೀರೇ ಇದ್ದಿಲ್ಲ. ಗಣಪತಿ ಬಿಡೋದಕ್ಕೆ ತೊಂದರೆಯಾಗಿ ನಾವು ಧರ್ಮಸ್ಥಳ ಆಯುರ್ವೇದ ಕಾಲೇಜಲ್ಲಿ ಬಾವಿಯೊಳಗೆ ನೀರು ತುಂಬಿಸಿ ನಾವು ಗಣಪತಿ ಬಿಟ್ಟಿದ್ದೀವಿ. ತಮಗೆಲ್ಲ ಕೆಲವ್ರಿಗೆ ಗೊತ್ತಿರಬೇಕು, ಇತ್ತೀಚಿನ ಹುಡುಗರಿಗೆ ಗೊತ್ತಿಲ್ಲ. ಈಗಾಗಲೇ ನಾವು ಗಣಪತಿ ಉತ್ಸವ ಭಾಳ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ. ನಮ್ಮ ಗಣಪತಿ ಉತ್ಸವಕ್ಕೆ ಒಂದು ವಿಚಾರ ನಾನು ತಿಳಿದ ಮಟ್ಟಿಗೆ ಈ ಥರ ಹೂವಿನ ರಥ ಸುಮಾರು 7 ಲಕ್ಷ ರೂಪಾಯಿಗಳು ಹೂವಿನ ರಥ ಮಾಡಿಸಿ ಗೌರಮ್ಮ ಗಣಪತಿ ರಥ ಇನ್ನೆಲ್ಲಿ ನಾನು ನೋಡಿಲ್ಲ. ನಾನು ತಿಳಿದ ಮಟ್ಟಿಗೆ ಕರ್ನಾಟಕ ರಾಜ್ಯದಲ್ಲಿ ಅದು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ರಾಜ ಬೀದಿಗಳಲ್ಲಿ ಎಲ್ಲ ಕರ್ನಾಟಕದ ಮೂಲಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಾವು ತರಿಸಿ ಜನರಿಗೆ ಮನರಂಜನೆ. ಪತ್ರಿಕಾಗೋಷ್ಠಿಯಲ್ಲಿ ಧರ್ಮದರ್ಶಿಗಳಾದ ಎಚ್ಎಂ ಸುರೇಶ್ ಕುಮಾರ್, ಲಲಾಟ್ ಮೂರ್ತಿ, ಎಂಕೆ ಕಮಲ್ ಕುಮಾರ್ ಇದ್ದರು. ಆಲೂರು ತಾಲೂಕಿನ ಪಾಳ್ಯ ಹೋಬಳಿಯ ಅಂಚೂರು ಗ್ರಾಮ ಪಂಚಾಯಿತಿ 2ನೇ ಅವಧಿಯ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯನ್ನ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಚ್ಪಿ ಲಿಂಗರಾಜು ಅವರ ನೇತೃತ್ವದಲ್ಲಿ ಬಹಿರಂಗ ಮತದಾನ ಮಾಡುವ ಮೂಲಕ ಆಯ್ಕೆಯ ಪ್ರಕ್ರಿಯೆ ನಡೆಸಲಾಯಿತು. ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಹಾಗೂ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗಳು ಸಮಬಲಗೊಂಡ ಹಿನ್ನೆಲೆ ಲಾಟರಿ ಮುಖೇನ ಚುನಾವಣೆ ನಡೆಸುವಂತೆ ಚುನಾವಣಾ ಅಧಿಕಾರಿ ನಿರ್ಧರಿಸಿದ್ದು, ಚುನಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಲಿಂಗರಾಜು ಬಿಜೆಪಿ ಪಕ್ಷದವರ ಹಣದ ಆಸೆಗೆ ನಮಗೆ ಮೋಸ ಮಾಡುತ್ತಿದ್ದಾರೆಂದು ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಹಾಗೂ ಸದಸ್ಯರುಗಳು ಆಕ್ರೋಶ ವ್ಯಕ್ತಪಡಿಸಿದರು. ಒಟ್ಟು ಇದ್ದ 11 ಮತಗಳ ಮತದಾನದ ಪೈಕಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ 5 ಮತದಾನ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳಿಗೆ 6 ಮತದಾನಗಳಾಗಿದ್ದು, 1 ಮತವನ್ನ ತಿರಸ್ಕೃತ ಮತದಾನ ಎಂದು ಪರಿಗಣಿಸಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಸಮಾನವಾಗಿ 5ರಿಂದ 5 ಮತದಾನಗಳು ಆಗಿದ್ದ ಹಿನ್ನೆಲೆ ಚೀಟಿ ಬರೆದು ಹಾಕಿ ಲಾಟರಿ ಎತ್ತುವ ಮೂಲಕ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಯನ್ನ ಆಯ್ಕೆಯಾಗಿರುವುದಾಗಿ ಘೋಷಣೆ ಮಾಡಿದ ಹಿನ್ನೆಲೆ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು. ಇದರಿಂದ ಸಿಟ್ಟಿಗೆದ್ದ ಜೆಡಿಎಸ್ ಬೆಂಬಲಿತ ಕಾರ್ಯಕರ್ತರು ಹಾಗೂ ಸದಸ್ಯರು ಚುನಾವಣಾಧಿಕಾರಿ ಲಿಂಗರಾಜು ಅವರ ಮೇಲೆ ಧಿಕ್ಕಾರ ಕೂಗಿ ಅಡ್ಡಗಟ್ಟಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಮುಂದೆ ಸದಸ್ಯರು ಧರಣಿ ಕೂತು ಚುನಾವಣೆ ಮುಂದೂಡುವಂತೆ 6 ಜನ ಸದಸ್ಯರನ್ನು ಒತ್ತಾಯಿಸಿ ಚುನಾವಣೆ ಮುಂದೂಡಿ ರಾಜೀನಾಮೆ ಬರೆದುಕೊಡುತ್ತೇವೆಂದು ಅಧಿಕಾರಿಗಳಿಗೆ ಮನವಿ ಮಾಡಿದರು. ಹಣ ಪಡೆದು ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಯಘೋಷಿಸಿದ್ದರೆಂದು ಜೆಡಿಎಸ್ ಪಕ್ಷದ ಕಾರ್ಯಕರ್ತರ ಆರೋಪ ಮಾಡಿದರು. ಪೊಲೀಸ್ ಇಲಾಖೆಯ ಮುನ್ನೆಚ್ಚರಿಕೆ ಕ್ರಮದಿಂದಾಗಿ ಬಿಗುವಿನ ವಾತಾವರಣವಿದ್ದ ಹಂಚೂರು ಗ್ರಾಮ ಪಂಚಾಯಿತಿ ವಾತಾವರಣವನ್ನು ತಿಳಿಗೊಳಿಸಿದರು. ಚುನಾವಣೆ ವೇಳೆ ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಹಾಗೂ ತಾಲೂಕು ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜುಗೌಡ ಇನ್ನಿತರ 2 ಪಕ್ಷದ ಕಾರ್ಯಕರ್ತರು ಸ್ಥಳಕ್ಕೆ ಆಗಮಿಸಿದರು. ರಾಜ್ಯದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದಲ್ಲಿ ಮೈತ್ರಿ ಪಕ್ಷಗಳಾಗಿ ಹೊಂದಾಣಿಕೆ ಇದ್ದರೂ ಆಲೂರು ಸಕಲೇಶಪುರ ಕ್ಷೇತ್ರಗಳಲ್ಲಿ ಮೈತ್ರಿಯಲ್ಲಿ ಶೀತಲ ಸಮರ ಹಾಗೂ ಮನಸ್ತಾಪಗಳು ಇರುವುದು ಎದ್ದು ಕಾಣುತ್ತಿತ್ತು. 2ನೇ ಅವಧಿಯ ಗ್ರಾಮ ಪಂಚಾಯತಿ ಚುನಾವಣೆ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ನನಗೆ ಚುನಾವಣಾಧಿಕಾರಿಯಾಗಿ ನೇಮಿಸಿದರು. ಅದರಂತೆ ಇವತ್ತು ಚುನಾವಣಾ ಪ್ರಕ್ರಿಯೆ ನಡೆಸಲು ಮುಂಚೆ ಚುನಾವಣೆ ಬಗ್ಗೆ ಸಮಗ್ರವಾಗಿ ಎಲ್ಲ 11 ಜನ ಸದಸ್ಯರುಗಳಿಗೂ ಪ್ರಾತ್ಯಕ್ಷತೆಯನ್ನು ನೀಡಲಾಗುತ್ತೆ. ಸಮಯಕ್ಕೆ ನಾಮಪತ್ರ ಸಲ್ಲಿಕೆ, ಹಿಂಪಡೆಯ ಅವಧಿ ಮತ್ತು ಚುನಾವಣಾ ಪ್ರಕ್ರಿಯೆ ಎಲ್ಲವನ್ನು ಸಮರ್ಪಕವಾಗಿ ನಾವು ನಿಭಾಯಿಸಿರ್ತೀವಿ. ಯಾವುದೇ ಗೊಂದಲ ಇರೋಲ್ಲ. ಇದರಲ್ಲಿ 11 ಮತದಲ್ಲಿ 2 ಮತ ತಿರಸ್ಕಾರವಾಗಿರುತ್ತೆ. ಒಂದು ಅಧ್ಯಕ್ಷರು, ಇನ್ನೊಂದು ಉಪಾಧ್ಯಕ್ಷರು. ಆ ಚುನಾವಣೆ ಪ್ರಕ್ರಿಯೆ ಮುಗಿದಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಮಾಡಿದೆ. ಈ ಗೊತ್ತುಪಡಿಸಿದ ಅಧಿಕಾರಿಗಳು ಇವತ್ತು ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸಿ ಅನೌನ್ಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಈ ಪ್ರೋಸೆಸ್ ಮಾಡೋದ್ರ ಬಗ್ಗೆ ಆಗಲಿ ಅಧಿಕಾರ ಪೂರ್ತಿ ಇರೋದು ಗೊತ್ತುಪಡಿಸಿದ ಅಧಿಕಾರ ಅಂತ ಚುನಾವಣಾಧಿಕಾರಿಗಳಿಗೆ ಇರುತ್ತದೆ. ಅವ್ರು ಗೊತ್ತುಪಡಿಸಿದ ಅಧಿಕಾರಿಗಳು ಇವತ್ತು ಏನು ಪ್ರಕ್ರಿಯೆ ಮಾಡಿದ್ದಾರೆ ಆ ಪ್ರಕ್ರಿಯೆಯನ್ನು ಎಲ್ಲವೂ ಈ ಸಭಾ ನಡವಳಿಕೆಯಲ್ಲಿ ದಾಖಲೆ ಮಾಡಿರ್ತಾರೆ. ಆ ದಾಖಲಾತಿಯನ್ನು ಮತ್ತು ಏನಾದರೂ ನೀವು ಸಕ್ಷಮ ಪ್ರಾಧಿಕಾರದಲ್ಲಿ ಯಾರು ಪ್ರಶ್ನಿಸಿದಲ್ಲಿ ಅದನ್ನು ಪರಿಹಾರ ಕಂಡುಕೊಳ್ಬೋದಾಗಿದೆ. ಈ ಹಂತದಲ್ಲಿ ಯಾವುದೇ ಅಧಿಕಾರಿಗಳು ಅದನ್ನು ಓಪನ್ ಮಾಡಿಸಿ ನೋಡೋದಕ್ಕೆ ಯಾವುದಕ್ಕೆ ಅಧಿಕಾರ ಇಲ್ಲ. ಚುನಾವಣಾಧಿಕಾರಿಗೆ ಪರಮಾಧಿಕಾರ ಇದೆ. ಸಕ್ಷಮ ಪ್ರಾಧಿಕಾರದಲ್ಲಿ ನೀವು ಸಂಬಂಧಪಟ್ಟ ನಡವಳಿಕೆಯನ್ನು ನೀವು ಪ್ರಶ್ನಿಸಬಹುದಾಗಿದೆ. ಅಂದರೆ ನಿಮ್ಮ ಏರ್ ಆಫೀಸರ್ ಅವರ ಏರ್ ಆಫೀಸರ್ಸ್ಗೆ ನೀವು ಕಂಪ್ಲೇಂಟನ್ನು ಮಾಡಿ ಸೊ ಅದಕ್ಕೆ ಸ್ಟೇ ತಗೊಳ್ಳೋದು ಮಾಡ್ಬೋದು. ಸೊ ಇಲ್ಲಿ ಯಾವುದೋ ಈ ಕ್ಷಣಕ್ಕೆ ಅದು ಯಾವುದೋ ಆಗ್ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ಈ ಪ್ರೊಸೆಸ್ನ ಇಲ್ಲಿಗೆ ಎಂಡ್ ಮಾಡೋಣ. ಇನ್ನು ಈಗ ನಮಗೆ ಓಪನ್ ಮಾಡಿ ನೋಡ್ತಾ ಅಧಿಕಾರ ಇಲ್ಲ. ಅವರ ಏರ್ ಆಫೀಸರ್ಸ್ಗೆ ನೀವು ಕಂಪ್ಲೇಂಟ್ ಮಾಡಿ ಅಲ್ಲಿಗೆ ಸ್ಟೇ ತಗೊಂಡು ಪ್ರಕ್ರಿಯೆ ಮಾಡ್ಬೋದು.
ಈಗಿನ ಕಾಲದಲ್ಲಿ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ಲುತ್ತಾನೆ. ರಾಜ್ಯ ಮತ್ತು ಕೇಂದ್ರದಲ್ಲಿ ಇದೇ ಆಗುವುದು ಎಂದು ಕೋಡಿಮಠದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಹಾರನಹಳ್ಳಿ ಗ್ರಾಮದ ಕೋಡಿಮಠದಲ್ಲಿ ಮಾತನಾಡಿದ ಅವರು, ಅಭಿಮನ್ಯುವಿನ ಬಿಲ್ಲನ್ನ ಮೋಸದಿಂದ ಕರ್ಣನ ಕೈಯಲ್ಲಿ ದಾರ ಕತ್ತರಿಸಿದರು. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾಯುದ್ಧದಲ್ಲಿ ಭೀಮ ಗೆದ್ದ. ಇದೀಗ ಕೃಷ್ಣ ಇಲ್ಲದೆ ದುರ್ಯೋಧನ ಗೆಲ್ಲುತ್ತಾನೆ. ಸೆಂಟ್ರಲ್ನಲ್ಲೂ ಸ್ಟೇಟ್ನಲ್ಲೂ ಆಗುವುದು ಎಂದು ಪರೋಕ್ಷವಾಗಿ ಹೇಳಿದ್ದಾರೆ. ಸರ್ಕಾರಕ್ಕೆ ಏನು ತೊಂದರೆಯಾಗಲ್ಲ ಎಂದು ಹಿಂದೆಯೇ ಹೇಳಿದ್ದೆ ಎಂದು ತಿಳಿಸಿದ್ದಾರೆ. ಪ್ರಕೃತಿ ವಿಕೋಪ ಕುರಿತು ಮಾತನಾಡಿ, ಮಳೆ ಇನ್ನೂ ಮುಂದುವರಿಯಲಿದೆ, ಜಾಸ್ತಿ ತೊಂದರೆಯಾಗಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. ಪ್ರಾಕೃತಿಕ ದೋಷವಿದ್ದು ಭೂಮಿ, ಅಗ್ನಿ, ವಾಯು, ಆಕಾಶದಿಂದ ಎಲ್ಲಾ ಕಡೆ ತೊಂದರೆಯಾಗಲಿದೆ ಎಂದು ಎಚ್ಚರಿಸಿದ್ದಾರೆ. ಜನ ಇದ್ದಂಗೆ ಸಾಯ್ತಾರೆ, ಭೂಮಿ ಬಿರುಕು ಬಿಡುತ್ತದೆ, ಗುಡ್ಡ ಕುಸಿದು ಹೋಗುತ್ತದೆ, ಪ್ರವಾಹದಲ್ಲಿ ಜಗತ್ತು ಮುಳುಗುತ್ತದೆ ಎಂದು ಹಿಂದೊಮ್ಮೆ ನಾನು ಹೇಳಿದ್ದೇನೆ. ಇನ್ನು ಮಳೆಯಾಗಲಿದೆ, ಅದರಿಂದ ಅನಾಹುತ ಸಂಭವಿಸುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಮಳೆ ಇನ್ನೂ ಜಾಸ್ತಿ ತೊಂದರೆ ಇದೆ, ಪ್ರಾಕೃತಿಕ ದೋಷ ಇದೆ. ನಾನು ಹೇಳಿದ್ದನ್ನೆಲ್ಲ 5 ಕಡೆಯಲ್ಲೂ ತೊಂದರೆ, ಭೂಮಿ, ಅಗ್ನಿ, ವಾಯು, ಆಕಾಶ ಎಲ್ಲ ಕಡೆಗೂ ಆಗ್ತಾ ಇದೆ. ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಆಗೋ ಸುದ್ದಿ ಇದೆ. ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಅಂದೆ, ಭೂಮಿ ಬಿರುಕಿಸ್ಬಿಡುತ್ತೆ ಅಂದೆ, ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು. ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು. ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ, ಅದರಲ್ಲಿ ಇನ್ನೂ ಅನಾಹುತ ಇದೆ. ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು. ಅದು ರಾಜನ ಮೇಲೆ ಭಂಗ ಬೀರ್ತಾರೆ. ಅಭಿಮನ್ಯುವಿನ ಬಿಲ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ದಾರ ಕಟ್ ಮಾಡಿಸ್ತಾರೆ. ಮಹಾಭಾರತದಲ್ಲಿ ಕೃಷ್ಣ ಇದ್ದ, ಗದಾಯುದ್ಧದಲ್ಲಿ ಭೀಮ ಗೆದ್ದ. ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತಾನೆ ಅಂತ ಹೇಳಿದ್ದೀನಿ. ಅದು ಅರ್ಥ ಹೇಳ್ತೀನಿ ಆಮೇಲೆ ನಾನೇನು ಅಂತ. ಇದೇ ಆಗೋದು. ಸೆಂಟ್ರಲ್ಲೂ ಇದ್ದೇನೆ, ಸ್ಟೇಟು ಇದ್ದೇನೆ. ಅದಕ್ಕೆ ಮೊದಲು ಹೇಳಿದ್ದೆ ಸರ್ಕಾರಕ್ಕೆ ಏನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು. ಆಗ ಅದು ಇದ್ದು ಹೇಳಿದ್ದೆ ಹೇಳ್ಬೇಕಾದ್ರೆ. ಅದು ಜಲ, ಅಗ್ನಿ, ಪೃಥ್ವಿ, ವಾಯು ಅಂತ ಇರ್ತದೆ. ಅದು ಮೊದಲಿಂದ ರೂಢಿ ಇರಬೇಕು, ಒಂದೇ ಸರಿ ಮಾಡೋಕ್ಕಾಗಲ್ಲ ಅದನ್ನು. ಇದು ಪಂಚಾಗ್ನಿಯಿಂದ ಒಂದು ಚೌಕ ಇರುತ್ತೆ, ಇಷ್ಟು ದಪ್ಪ ಗುಂಡದಲ್ಲಿ ಗಟ್ಟಿ ಕೆಂಡ ಹಾಕ್ತಾರೆ, ತಲೆ ಮೇಲೆ ಬರುತ್ತೆ 5. ಆ ಮಧ್ಯದಲ್ಲಿ ಬಾಳೆ ಎಲೆ ಮೇಲೆ ಕೂತ್ಕೊಂಡು ನಾವೇನು ಯೋಚನೆ ಮಾಡ್ಕೊಂಡು ಜಪ 3 ತಾಸು ಮಾಡ್ತೀವಿ, ಅದು ಅರ್ಥವಾಗುತ್ತೆ. ಆವಾಗಲೇ ಇದು ಅರ್ಧ ಆಗಲಿಲ್ಲ. ಒಂದು ಗೌರವದ ಭಂಗ ಅಂತಾಯಿತು. ಇನ್ನೊಂದು ಜೋಶಿ ಮಠ ಅದೆಲ್ಲ ಮುಳುಗ್ತಲ್ಲ, ಅವಾಗ ಹೇಳಿದ್ದೆ ನಾನು, ಹಿಮಾಲಯಕ್ಕೆ ತೊಂದರೆ ಆಗುತ್ತೆ, ಜೋಶಿ ಮಠವನ್ನು ಮುಳುಗ್ತೇವೆ ಬದರಿ ಅಂತ ಹೇಳಿದಲ್ಲ, ಅವಾಗಲೇ ಹೇಳಿದ್ದೆ ನಾನು. ನಮ್ಮ 30 ತಿಂಗಳ ಅಧಿಕಾರಾವಧಿಯಲ್ಲಿ ಏನೂ ಮಾಡಿಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಿರುವವರು ಜೇನುಕಲ್ ಕ್ಷೇತ್ರಕ್ಕೆ ಬೇಡ. ಅವರೇ ಹೇಳುವ ಮಸೀದಿಗೆ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಸವಾಲು ಹಾಕಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹಿಂದಿನ 30 ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ ಎಂದು ಮಹಿಳಾ ಸದಸ್ಯೆಯೊಬ್ಬರ ಮೂಲಕ ಹೇಳಿಸಿದ್ದಾರೆ. ಆದರೆ ನಾನು ಆ ತಾಯಿಗೆ ಹೇಳಬಯಸುತ್ತೇನೆ, ಪರಿಶಿಷ್ಟ ವರ್ಗದ ನನಗೆ ಅಧಿಕಾರ ನಡೆಸಲು ಇನ್ನಿಲ್ಲದ ಕಿರುಕುಳ ನೀಡಿದ್ರು. ಸಮುದಾಯದ ಸಂಸ್ಥೆಯೊಂದರ ಜಾಗದ ಸಂಬಂಧ ನಾನು ಹೈಕೋರ್ಟ್ಗೆ ಅಲೆಯುವಂತೆ ಮಾಡಿದ್ದೀರಿ. ನನ್ನ ಅವಧಿಯಲ್ಲಿ ಪೌರಕಾರ್ಮಿಕರ ನಿವೇಶನಕ್ಕಾಗಿ 2.5 ಜಾಗ ಕೊಡಿಸಿದ್ದೇನೆ. ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ನಗರೋತ್ಥಾನ ಯೋಜನೆಯಡಿ 30 ಕೋಟಿ ತಂದಿದ್ದು ಕೆಲಸ ನಡೆಯುತ್ತಿದೆ. ನಗರಕ್ಕೆ ಕುಡಿಯುವ ನೀರು ಶುದ್ಧೀಕರಿಸುವ ಫಿಲ್ಟರ್ ರೆಡಿ ಮಾಡಿಸಿದ್ದು ನಾನು ಪಂಪ್ ಹೌಸ್ ನಿರ್ವಹಣೆಯಲ್ಲಿ ಆಗುತ್ತಿದ್ದ ದುಂದುವೆಚ್ಚ ತಡೆಗಟ್ಟಿದ್ದೇನೆ ಎಂದು ತಮ್ಮ ಸಾಧನೆ ಹೇಳಿಕೊಂಡರು. ಹಾಲಿ ಶಾಸಕರು ಮಾಡಿರುವ ಯುಜಿಡಿ ಅಸಮರ್ಪಕವಾಗಿದೆ. ತಮ್ಮ ಹುಳುಕು ಮುಚ್ಚಿಕೊಂಡು ನನ್ನ ಮೇಲೆ ಗೂಬೆ ಕೂರಿಸುವುದು ಬೇಡ. ಶಾಸಕರು ಕಳೆದ 14 ತಿಂಗಳ ಅವಧಿಯಲ್ಲಿ ನಗರಸಭೆಗೆ ಏನು ಅನುದಾನ ತಂದಿದ್ದಾರೆ ಎಂಬುದರ ಬಗ್ಗೆ ತಾಕತ್ತಿದ್ದರೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದರು. ಒಂದು ಹೇಳಿಕೆಯನ್ನು ಕೊಡ್ತಾರೆ, ಏನು ಅಂದರೆ ನನ್ನ 30 ತಿಂಗಳ ಅವಧಿನಲ್ಲಿ ಅರಸೀಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ. ನಿಮ್ಮೆಲ್ಲರ ಮುಖಾಂತರ ಆ ತಾಯಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ 30 ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನ ಕೂತ್ರೆ ನೀವು 30 ತಿಂಗಳು ನನ್ನ ಕಾಲೆಳೆಯುವಂಥ ಕೆಲಸ ಮಾಡಿದ್ದೀರ. ಅದು
ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ. ನನ್ನ ಒಂದು ದಿನವೂ ನನ್ನ ಆ ಸ್ಥಾನದಲ್ಲಿ ಕೂರೋದನ್ನು ಸಹಿಸಲಾರದೆ ದಿನ ಒಂದೊಂದು ಕಿರುಕುಳವನ್ನು ನೀವು ನೀಡಿದ್ದೀರಾ. ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೇ ಇರೋಂಥ ಒಂದು ತಪ್ಪನ್ನು ಅದು ಒಂದು ಸಂಸ್ಥೆಗೆ ನೊಣಂಬ. ಪತ್ರಿಕಾಗೋಷ್ಠಿಯಲ್ಲಿ ಹರ್ಷವರ್ಧನ್ ರಮೇಶ್ ಇದ್ದರು. ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ, ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ. ನನ್ನ ರಾಜಕೀಯ ಏಳಿಗೆ ಸಹಿಸದವರು ಸುಖಾಸುಮ್ಮನೆ ಆರೋಪ ಮಾಡಿದ್ದಾರೆ ಎಂದು ಬಾಳುಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಉಪಾಧ್ಯಕ್ಷ ಸ್ವಾಮಿ ಸ್ಪಷ್ಟಪಡಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನನ್ನ ಮೇಲಿನ ಭ್ರಷ್ಟಾಚಾರ ಆರೋಪ ಸುಳ್ಳು. ಜೆಪಿ ನಗರದ ಸುಮಾರು 200 ಮಂದಿ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಅದರಂತೆ ನಾನು ನನ್ನ ಸ್ವಂತ ಖರ್ಚಿನಿಂದ ಅರ್ಜಿ ಸಿದ್ಧಪಡಿಸಿ ಅರ್ಹರಿಗೆ ಮನೆ ಕೊಡಿಸುವ ಕೆಲಸ ಮಾಡುತ್ತಿದ್ದೇನೆ ಹೊರತು ಯಾರಿಂದಲೂ ಹಣ ಪಡೆಯುತ್ತಿಲ್ಲ. ನನ್ನ ವಿರುದ್ಧದ ಆರೋಪ ಶುದ್ಧ ಸುಳ್ಳು. ಗ್ರಾಮ ಪಂಚಾಯತ್ನಿಂದ ಈಸ್ವತ್ತು ನೀಡಲು ಅಥವಾ ಹಕ್ಕುಪತ್ರ ಕೊಡಲು 1 ರೂ ಕೇಳಿದ್ದನ್ನ ಸಾಬೀತುಪಡಿಸಿದ್ರೆ ಅವರು ಕೊಡುವ ಶಿಕ್ಷೆಗೆ ಬದ್ಧ. ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡಿರುವವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುವೆ. ನಾನು ಸತತ 2 ಬಾರಿ ಸದಸ್ಯನಾಗಿದ್ದೇನೆ. ನನ್ನ ಜನರಿಗೆ ನಾನು ಕೆಲಸ ಮಾಡಬಾರದಾ? ನನ್ನ ಕಚೇರಿಗೆ ಕಡತ ತೆಗೆದುಕೊಂಡು ಹೋಗಿದ್ದು ಅರ್ಜಿಗಳು ಮಾತ್ರ, ಯಾವುದೇ ಸರ್ಕಾರಿ ಕಡತ ಅಲ್ಲ. ಉದೇಶ್ ಎಂಬುವರು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದು ಆ ಅಕ್ರಮ ಪ್ರಶ್ನೆ ಮಾಡಿದ್ದಕ್ಕೆ ವೈಯಕ್ತಿಕ ದ್ವೇಷದಿಂದ ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ನನ್ನ ಹೆಸರು ಹಾಳು ಮಾಡಲು ರಾಜಕೀಯವಾಗಿ ನನ್ನನ್ನು ತುಳಿಯಲು ಹೇಗೆ ಮಾಡುತ್ತಿದ್ದಾರೆ ಎಂದು ತಿರುಗೇಟು ನೀಡಿದರು. ಇದು ಬಾಳುಪೇಟೆ ಪಂಚಾಯತಿನಲ್ಲಿ ಹೊಸಕೊಳ್ಳಿ ಗ್ರಾಮ ಜೆಪಿ ನಗರದಲ್ಲಿ ಸರ್ ಕಡಿಮೆ ಅಂದರೆ 200 ಮನೆಗಳಿದೆ. ಆ 200 ಮನೆಯಲ್ಲಿ ಸರ್ಕಾರ ಆದೇಶದಂತೆ 200 ಮನೆಯಲ್ಲಿ ಹಕ್ಕುಪತ್ರಕ್ಕೋಸ್ಕರ ಆದೇಶಿಸಿತ್ತು. ಸರ್ಕಾರ ಆದೇಶಿಸಿತ್ತು ಹಕ್ಕುಪತ್ರ 90% ಅರ್ಜಿ ಆದೇಶಿಸಿತ್ತು. ಅದೇ ರೀತಿ 90% ಅರ್ಜಿ ಆದೇಶದ ಮೇರೆಗೆ ಎಲ್ಲ ಅರ್ಜಿಗಳು ನಾಡ ಕಚೇರಿ ಕೊಟ್ಟಿದ್ದಾರೆ. ಆ ನಾಡ ಕಚೇರಿ ಕೊಟ್ಟು ಏನು ಅವರು ನಾವೇನು ಅಲ್ಲಿ ನಾಡ ಕಚೇರಿಗೆ ಹೋಗಿ ಯಾರನ್ನು ನೀವು ಫೈಲ್ ಕೊಡಿ ಫಾರಮ್ ಕೊಡಿ ಅಂತ ಬಂದಿಲ್ಲ. ನಾನು ನನ್ನದೇ ಆದ ಒಂದು ಅರ್ಜಿ DC ಇದಕ್ಕೆ ಹೋಗಿ ಫಾರ್ಮ್ಯಾಟ್ ತಗೊಂಡು ನಾನು ನನ್ನ ಸ್ವಂತ ದುಡ್ಡು ಖರ್ಚಿನಿಂದ ನಾನು ಇಲ್ಲಿ ಬಂದು ಜೆಪಿ ನಗರ ಗ್ರಾಮದಲ್ಲಿ ಜನಗಳಿಗೋಸ್ಕರ ವಿತರಣೆ ಮಾಡೋಕ್ಕೋಸ್ಕರ ಅವ್ರು ಬಂದು ಕೇಳಿದ್ರೆ ಇದು ಕೊಡಿ ಫಾಸ್ಟಾಗಿ ಕೆಲಸ ಮಾಡಿಕೊಡ್ದು ಅಂತ ಹೇಳಿ ನನ್ನ ಆಫೀಸಲ್ಲಿ ತಂದು ನಾನು ಬರೆದಿದ್ದೀನಿ. ಅದನ್ನು ಸರ್ಕಾರಿ ಆಫೀಸ್ ಅಂತ ಹೇಳ್ಬಿಟ್ಟು ಬರೀ ಸುಳ್ಳು ಹೇಳ್ಕೊಂಡು ನನ್ನ ಬಗ್ಗೆ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ. ಪತ್ರಿಕಾಗೋಷ್ಠಿಯಲ್ಲಿ ರೋಹಿತ್, ಲೋಕೇಶ್, ಮಲ್ಲಿಕ್, ವಿರೂಪಾಕ್ಷ ಇದ್ದರು. ಸುಪ್ರೀಂ ಕೋರ್ಟ್ ಆದೇಶದನ್ವಯ ರಾಜ್ಯ ಸರ್ಕಾರ ವಿಳಂಬ ಧೋರಣೆ ಮಾಡದೆ ಪರಿಶಿಷ್ಟ ಜಾತಿ ಪಂಗಡಗಳ ಒಳ ಮೀಸಲಾತಿ ಆದೇಶವನ್ನು ಶೀಘ್ರ ಅನುಷ್ಠಾನಗೊಳಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ದಸಂಸ ಹಿರಿಯ ಮುಖಂಡ ಎಚ್ಕೆ ಸಂದೇಶ್, ಪರಿಶಿಷ್ಟರ ಮೀಸಲಾತಿ ಅನೇಕ ಒಳಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಎಂಬ ಆತಂಕ ಹಾಗೂ ಅಸಹನೆಯಿಂದ ಕಳೆದ 3 ದಶಕಗಳಿಂದ ನಿರಂತರ ಹೋರಾಟ ನಡೆಯುತ್ತಿವೆ. ಹೋರಾಟದಲ್ಲಿ ಅನೇಕರು ಜೀವನ ಹಾಗೂ ಬದುಕನ್ನೇ ಕಳೆದುಕೊಂಡಿದ್ದಾರೆ. ಇದೀಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡಲು ಗ್ರೀನ್ ಸಿಗ್ನಲ್ ನೀಡಿ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದತ್ತ ಅಧಿಕಾರ ನೀಡಿದೆ. ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ 40 ದಿನ ಕಳೆದಿದ್ದರೂ ಇನ್ನೂ ತೀರ್ಪು ಜಾರಿಗೆ ಬಂದಿಲ್ಲ. ಸರ್ಕಾರ ಈ ಬಗ್ಗೆ ಇನ್ನೂ ದೃಢ ನಿಲುವು ತೆಗೆದುಕೊಂಡಿಲ್ಲ. ಈ ನಿಟ್ಟಿನಲ್ಲಿ ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು ಎಂದು ಸರ್ಕಾರದ ಮೇಲೆ ಒತ್ತಡ ಹೇರಲು ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ಮನವಿ ಸಲ್ಲಿಸಲಾಗುತ್ತಿದೆ. ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆ ನಡೆಸಿ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಆಯೋಗದ ವರದಿಯಂತೆ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಬೇಕು ಎಂದು ಮನವಿ ಮಾಡಿದರು. ನಮಗೆ ಅಸ್ಪೃಶ್ಯರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಸುಮಾರು 25-30 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದು ಕೆಲವು ಸತ್ಯ ಹೋಗ್ಯವ್ರೆ. ಇದಕ್ಕೆ ರೈಟು ಮತ್ತು ಲೆಫ್ಟು ಇಡೀ ಕರ್ನಾಟಕದ ಎಲ್ಲರೂ ಕೂಡ ಇದಕ್ಕೆ ದೊಡ್ಡ ಒಂದು ಹೋರಾಟದ ಧ್ವನಿಯನ್ನು ಕೊಟ್ಟಿದ್ದಾರೆ, ಬೆಂಬಲವನ್ನು ಕೊಟ್ಟಿದ್ದಾರೆ. ಇದರ ಅನುಗುಣವಾಗಿ 2004ರಲ್ಲಿ ಅವತ್ತಿದ್ದಂಥ ಬೊಮ್ಮಾಯಿ ಸರ್ಕಾರದವರು ಒಂದು ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿದರು. ಅವರು 2012ರಲ್ಲಿ ಒಂದು ಸರ್ಕಾರಕ್ಕೆ ವರದಿನ ಸಲ್ಲಿಸಿದರು. ಅದರ ನಂತರ ಅನೇಕ ಹೋರಾಟಗಳು ಜಿಜ್ಞಾಸೆಗಳು ನಡೆದು ಈಗ 1/8/24ರಲ್ಲಿ ಮಾನ್ಯ ಸುಪ್ರೀಂ ಕೋರ್ಟ್ನವರು 7 ಜನ ನ್ಯಾಯಾಲಯದ ನ್ಯಾಯಮೂರ್ತಿಗಳು ಒಂದು ಜಡ್ಜ್ಮೆಂಟನ್ನು ಕೊಟ್ಟರು. ಆ ಜಡ್ಜ್ಮೆಂಟ್ ಏನು ಅಂತ ಹೇಳಿದ್ರೆ ಆಯಾ ರಾಜ್ಯ ಸರ್ಕಾರಗಳು ಇದನ್ನು ಒಳ ಮೀಸಲಾತಿಯನ್ನು ಯಾರಿಗೆ ಅನ್ಯಾಯ ಆಗಿದೆಯೋ ಆ ಸಮುದಾಯನ ಲೆಕ್ಕ. ಪ್ರತಿಭಟನೆಯಲ್ಲಿ ದಸಂಸ ಮೈಸೂರು ವಲಯದ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ, ಹಿರಿಯ ಮುಖಂಡ ಕೃಷ್ಣದಾಸ್, ಜಿಲ್ಲಾ ಗೌರವಾಧ್ಯಕ್ಷ ಸಿಆರ್ ಧರ್ಮಯ್ಯ, ಜಿಲ್ಲಾ ಕಾರ್ಯದರ್ಶಿ ಎನ್ಆರ್ ಧರ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಹಾಸನ ನಗರಸಭೆ ಕಾರ್ಯಾಲಯದಲ್ಲಿ 3 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗೌರಿ ಹಾಗೂ ಗಣೇಶ ಮೂರ್ತಿಯನ್ನು ಸೋಮವಾರ ನಗರದ ಪ್ರಮುಖ ಬೀದಿಗಳ ಮೂಲಕ ಭವ್ಯ ಮೆರವಣಿಗೆಯೊಂದಿಗೆ ವಿಸರ್ಜನೆ ಮಾಡಲಾಯಿತು.
ಸೋಮವಾರ ಮಧ್ಯಾಹ್ನ ಗಣೇಶನಿಗೆ ನೆರವೇರಿಸಿದ ಮಹಾಮಂಗಳಾರತಿ ಪೂಜಾ ಕಾರ್ಯದಲ್ಲಿ ಭಾಗವಹಿಸಿ ಮಾತನಾಡಿದ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ ಅವರು, ಗೌರಿ ಗಣೇಶ ಚತುರ್ಥಿ ಹಬ್ಬದ ಪ್ರಯುಕ್ತ ನಗರಸಭೆ ವತಿಯಿಂದ ಪ್ರತಿ ವರ್ಷ ಗಣೇಶನನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಪ್ರಸಾದ ವಿನಿಯೋಗವನ್ನು ಮಾಡಲಾಗುತ್ತದೆ. ಅದೇ ರೀತಿ ಈ ಬಾರಿಯೂ ಶನಿವಾರದಿಂದ 3 ದಿನಗಳ ಕಾಲ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ್ದು, ಮೊದಲ ದಿನದಿಂದ ಎಲ್ಲಾ ಸಿಬ್ಬಂದಿಗಳ ಸಹಕಾರದಿಂದ ಪೂಜೆಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಲಾಗಿದೆ. ಇನ್ನು 3ನೇ ದಿನವಾದ ಸೋಮವಾರದಂದು ಗಣೇಶ ವಿಸರ್ಜನೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯವನ್ನು ಹಮ್ಮಿಕೊಂಡಿದ್ದು, ನಂತರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸಾಗಿ ಗಣೇಶ ವಿಸರ್ಜನೆಯನ್ನು ಮಾಡಲಾಗುತ್ತದೆ. ಈ ಒಂದು ಹಬ್ಬವನ್ನ ಜಾತಿ ಧರ್ಮ ಭೇದವನ್ನ ಮರೆತು ಎಲ್ಲರೂ ಒಟ್ಟುಗೂಡಿ ಆಚರಿಸಲಾಗಿದ್ದು, ದೇವರು ಎಲ್ಲರಿಗೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು. ಭಗವಂತನ ಆಶೀರ್ವಾದದಿಂದ ಆತನ ದಯೆಯೊಂದಿಗೆ ನಾವು ಶನಿವಾರ ಇರಿಸಿದ ಈ ಗಣಪತಿಯನ್ನು ಇವತ್ತು ವಿಸರ್ಜನೆ ಮಾಡ್ತಿದ್ದೇವೆ. ಈ ಬಾರಿ ಅಧ್ಯಕ್ಷನಾಗಿ ಈ ಗಣಪತಿಯ ಪೂಜೆಯಲ್ಲಿ ಪಾಲ್ಗೊಂಡಿದ್ದು ನನ್ನ ಪಾಲಿಗೆ ಸೌಭಾಗ್ಯ ಅಂತ ಅಂದ್ಕೊಂಡಿದ್ದೇನೆ. ಇದೇ ಸಂದರ್ಭದಲ್ಲಿ ನಮ್ಮ ಪೌರ ಕಾರ್ಮಿಕರಿಗೆ, ನಗರಸಭಾ ನೌಕರರಿಗೆ, ಸಮಸ್ತ ಕುಲಕೋಟಿಗೆ, ಜಗತ್ತಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದೇನೆ. ಸರ್, ಸರ್ಕಾರಿ ಕಚೇರಿಗಳಲ್ಲಿ ಈ ಥರ ಹಬ್ಬ ಆಚರಣೆ ಮಾಡೋದು ತುಂಬ ಕಡಿಮೆ. ನೀವು ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಆಚರಣೆ ಮಾಡಲ್ಲ, ಇದು ಹೌದು, ಇದು ನಮ್ಮ ಸಂಸ್ಕೃತಿಯನ್ನು ಕಾಪಾಡತಕ್ಕಂತಹ ಒಂದು ಕೆಲಸ. ಈ ರೀತಿ ಹಬ್ಬ ಹರಿದಿನಗಳು ಎಲ್ಲರೂ ಸೇರ್ಕೊಂಡು, ಸರ್ವ ಜನಾಂಗದವರು ಸೇರ್ಕೊಂಡು ಮಾಡ್ತೀವಿ. ಇಲ್ಲಿ ಕಚೇರಿಯಲ್ಲಿರುವ ನೌಕರರೆಲ್ಲ ಸೇರ್ಕೊಂಡು ನಗರಸಭೆಯಲ್ಲಿ ವರ್ಷ ವಿಜೃಂಭಣೆಯಿಂದ ಮಾಡ್ತಾ ಇರ್ತಾರೆ. ಈ ವರ್ಷ ಅದೇ ಥರ 7ನೇ ತಾರೀಕು ಇಟ್ಬಿಟ್ಟು 3 ದಿವಸ ಇಟ್ಬಿಟ್ಟು ಇವತ್ತು ದೇವಗಿರಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಳ್ಳೆಯದು. ನಗರಸಭೆ ಆರೋಗ್ಯ ನಿರೀಕ್ಷಕರಾದ ಪ್ರಸಾದ್ ಮಾತನಾಡಿ, ನಗರಸಭೆ ಕಾರ್ಯಾಲಯದ ಆವರಣದಲ್ಲಿ ಗಣೇಶ ಚತುರ್ಥಿ ಅಂಗವಾಗಿ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಯಾವುದೇ ವಿಘ್ನಗಳು, ಅಡಚಣೆಗಳು ಆಗಬಾರದೆಂಬ ಉದ್ದೇಶದಿಂದ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ 3 ದಿನಗಳ ಕಾಲ ಅರ್ಚಕರ ಸಮ್ಮುಖದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗಿದ್ದು, 3ನೇ ದಿನವಾದ ಇಂದು ವಿಸರ್ಜನೆ ಮಾಡಲಾಗುತ್ತಿದೆ. ದೇವರು ಎಲ್ಲರಿಗೂ ಒಳಿತು ಮಾಡಲಿ. ಆಚರಣೆ ಮಾಡೋ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ಯಾವೊಂದು ವಿಘ್ನಗಳು ನಮ್ಮ ನಗರಸಭೆ ಕಾರ್ಯಕಲಾಪಕ್ಕೆ ಅಡ್ಡಿ ಬರಬಾರದು, ಎಲ್ಲ ಕೆಲಸಗಳು ಸುಗಮವಾಗಿ ನಡೀಬೇಕು ಅನ್ನೋ ಉದ್ದೇಶದಿಂದ ವರ್ಷ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಅಧ್ಯಕ್ಷರು ಕೂಡ ಎಲ್ಲ ನಮ್ಮ ಪೌರ ಕಾರ್ಮಿಕರು, ಎಲ್ಲ ಕಚೇರಿ ಸಿಬ್ಬಂದಿ, ಏನು ನಗರಸಭೆ ಎಲ್ಲ ವಿಂಗ್ಗಳಿದೆ, ಇಂಜಿನಿಯರ್ ನೀರಿನ ವಿಭಾಗ, ಇಂಜಿನಿಯರ್ ಸೆಕ್ಷನ್, ಹೆಲ್ತ್ ಸೆಕ್ಷನ್, ಕಂದಾಯ ವಿಭಾಗ, ಎಲ್ಲರೂ ಸೇರಿ ಒಂದು ವಿಜೃಂಭಣೆಯಿಂದ ಮಾಡಲಿಕ್ಕೆ ಒಂದು ಅವಕಾಶನ ಎಲ್ಲರೂ ಒಂದಾಗಿ ಪೂಜೆ ಮಾಡಲಿಕ್ಕೆ ವಿನಾಯಕನಿಗೆ ಅವಕಾಶ ಕೊಟ್ಟಿದ್ದಾರೆ. ಮತ್ತು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ವಿಜೃಂಭಣೆಯಿಂದ ನಡೀತಾರೆ. ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯಲ್ಲಿ ನಡೀತಾ ಆಶಿಸ್ತಾರೆ. ಅಧ್ಯಕ್ಷರ ಕೃಪಾ ಕಟಾಕ್ಷದೊಂದಿಗೆ ಇನ್ನೂ ಅದ್ದೂರಿಯಾಗಿ ಮಾಡಲಿ. ಈಗ ಕ್ವಶನ್ ಇದೆ. ಎಂಜಿನಿಯರ್ ಕವಿತಾ ಮಾತನಾಡಿ, ದೈನಂದಿನ ಜೀವನದಲ್ಲಿ ಎಲ್ಲಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒತ್ತಡದಲ್ಲಿ ಕೆಲಸವನ್ನ ಮಾಡುತ್ತಿದ್ದು, ಅದನ್ನೆಲ್ಲವನ್ನ ಇಂದು ಬದಿಗೊತ್ತಿ ಕಾರ್ಯಾಲಯದಲ್ಲಿ ಎಲ್ಲರೂ ಒಟ್ಟುಗೂಡಿ ಈ ಒಂದು ಹಬ್ಬವನ್ನ ಸಡಗರದಿಂದ ಆಚರಣೆ ಮಾಡಲಾಗಿದೆ. ಇನ್ನು ಇಂದು ಅನ್ನ ಸಂತರ್ಪಣೆ ಜೊತೆಗೆ ಭವ್ಯ ಮೆರವಣಿಗೆ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ತೆರಳಿ ಗಣಪತಿ ವಿಸರ್ಜನೆಯ ಕಾರ್ಯವನ್ನ ಮಾಡಲಾಗುವುದು. ನಗರಸಭೆ ಗಣೇಶ ನಾಡಿನ ಎಲ್ಲ ಜನತೆಗೆ ಆಶೀರ್ವಾದ ಮಾಡಲಿ ಎಂದು ತಿಳಿಸಿದರು. ನಮ್ಮ ನಗರಸಭೆ ವತಿಯಿಂದ ಗಣೇಶನ ಕೂರಿಸಿದ್ವಿ ಶನಿವಾರ. ಸೊ ಇವತ್ತು ವಿಸರ್ಜನೆ ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ ಸಿಬ್ಬಂದಿ ವರ್ಗ, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಸೊ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಎಲ್ಲ ಸೇರಿ ಆಯೋಜನೆ ಮಾಡಿದಂಥ ಒಂದು ಹಬ್ಬ. ಸೊ ನಮಗೆ ಇವತ್ತು ತುಂಬ ಖುಷಿ ಆಗ್ತಾ ಇದೆ. ಪ್ರತಿ ದಿವಸ ನಾವು ತುಂಬ ಪ್ರೆಷರಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಇವತ್ತೊಂದು ನಮಗೆ ಹಬ್ಬದ ವಾತಾವರಣ ಮತ್ತು ಎಲ್ಲ ಸಿಬ್ಬಂದಿಗಳು ಇವತ್ತು ಮನಸ್ಫೂರ್ತಿಯಾಗಿ ಒಂದು ಎಲ್ಲ ಟೆನ್ಷನನ್ನು ಬಿಟ್ಟು ಇವತ್ತೆಲ್ಲ ಗ್ಯಾದರ್ ಆಗಿ ಇವತ್ತು ವಿಸರ್ಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಸೊ ನಮ್ಮ ನಗರಸಭೆ ಗಣಪತಿ. ಇನ್ನು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಅಧಿಕಾರಿಗಳು ಸಿಬ್ಬಂದಿಗಳೊಟ್ಟಿಗೆ ಗಣೇಶನ ಮುಂದೆ ಬ್ಯಾಂಡ್ ಸೆಟ್ ಸೌಂಡ್ಗೆ ಕುಣಿದು ಕುಪ್ಪಳಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಈ ಸಂದರ್ಭದಲ್ಲಿ ನಗರಸಭೆ ಇಂಜಿನಿಯರ್ ಆನಂದ್, ಕರ್ನಾಟಕ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಎಂ ಯೋಗೇಶ್, ಅಧ್ಯಕ್ಷ ವೆಂಕಟೇಶ್, ಉಪಾಧ್ಯಕ್ಷ ರಮೇಶ್ ಸೇರಿದಂತೆ ಇತರರಿದ್ದರು. ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಕುರಿತು ಬೃಹತ್ ವಿಚಾರಣಾ ಸಂಕಿರಣ ಮತ್ತು ಪೂರ್ವಭಾವಿ ವಿಚಾರಗೋಷ್ಠಿಗಳು ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಅಕ್ಟೋಬರ್ 20ರಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಕೃಷಿ, ಪರಿಸರ ಉಳಿಸಿ ಕೈಗಾರಿಕೆಯನ್ನು ಸ್ಥಾಪಿಸಿ ವಾಣಿಜ್ಯ ಮತ್ತು ಉದ್ಯೋಗ ಸೃಷ್ಟಿಸಿ ಎಂಬ ಘೋಷಣೆಯಡಿಯಲ್ಲಿ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಆಶಯ ಬೃಹತ್ ವಿಚಾರಣಾ ಸಂಕಿರಣದ ಉದ್ದೇಶ, ವಿಚಾರಣಾ ಸಂಕಿರಣದಲ್ಲಿ ಕೃಷಿ, ಪರಿಸರ, ಕೈಗಾರಿಕೆ ಮತ್ತು ವಾಣಿಜ್ಯ ವಿಷಯಗಳ ತಜ್ಞರು ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಚಿಂತಕರಿಂದ ಜಿಲ್ಲೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಸಿದ್ಧಪಡಿಸಿದ ವಿಷಯಗಳ ಪ್ರಬಂಧ ಮಂಡನೆ, ಸಂವಾದ ಮತ್ತು ಚರ್ಚಾಗೋಷ್ಠಿ ನಡೆಸಲಾಗುವುದು. ವಿಚಾರ ಸಂಕಿರಣಕ್ಕೆ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರು, ಜಿಲ್ಲಾಡಳಿತದ
ಪ್ರಮುಖ ಅಧಿಕಾರಿಗಳು, ವಿವಿಧ ಕ್ಷೇತ್ರಗಳ ಪ್ರಮುಖರು, ದಲಿತ, ರೈತ, ಕಾರ್ಮಿಕ, ಪರಿಸರ ಮತ್ತು ಜನಪರ ಚಳವಳಿಗಳ ಮುಖಂಡರನ್ನ ಆಹ್ವಾನಿಸಲಾಗುವುದು. ಅಲ್ಲದೆ ಪರಿಸರ ಸಂರಕ್ಷಣೆ, ಕಾಡು ಪ್ರಾಣಿ ಮಾನವ ಸಂಘರ್ಷ ಮತ್ತು ಅಭಿವೃದ್ಧಿ, ಕಾಫಿ, ತೆಂಗು, ಕಬ್ಬು, ಆಲೂಗೆಡ್ಡೆ ಮತ್ತು ಕೃಷಿ, ವಾಣಿಜ್ಯ ಅಭಿವೃದ್ಧಿ ಹಾಗೂ ಹಾಸನ ಜಿಲ್ಲೆಯ ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯದ ಪ್ರಶ್ನೆಗಳು ಕುರಿತಾದ ವಿಚಾರಗೋಷ್ಠಿ ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಘೋಷಣೆಯಡಿನಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಕುರಿತು ಒಂದು ದೊಡ್ಡ ವಿಚಾರ ಸಂಕಿರಣವನ್ನು ಮುಂದಿನ ತಿಂಗಳು ಅಕ್ಟೋಬರ್ 20ಕ್ಕೆ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ವಿಚಾರ ಸಂಕಿರಣ ಕೇವಲ ಬರೀ ವಿಚಾರ ಸಂಕಿರಣ ಅನ್ನೋದಕ್ಕಿಂತ ಅದಕ್ಕೆ ಪೂರ್ವಭಾವಿಯಾಗಿ ಸಾಕಷ್ಟು ಚಟುವಟಿಕೆಗಳನ್ನು, ಸಾಕಷ್ಟು ಅಧ್ಯಯನಗಳನ್ನು ಜಿಲ್ಲೆಗೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯ ನಿರ್ದಿಷ್ಟ ಪ್ರಶ್ನೆಗಳೇನಿದೆ ಅದು ಕೃಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು, ಕೈಗಾರಿಕೆಯ ಅಭಿವೃದ್ಧಿಯ ಪ್ರಶ್ನೆಗಳಿರ್ಬೋದು, ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಮತ್ತು ಪರಿಸರದ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಸೂಕ್ತವಾಗಿರ್ತಕ್ಕಂಥ ಪರಿಣಿತರಿಂದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಈ ವಿಚಾರ ಸಂಕಿರಣ ನಡೆಸಬೇಕು ಅನ್ನುವಂಥ ಉದ್ದೇಶ ಹೊಂದಿದ್ದೀವಿ. ಸೊ ಅಕ್ಟೋಬರ್ 20ಕ್ಕೆ ನಡೀತಕ್ಕಂಥ ಒಂದು ದೊಡ್ಡ ವಿಚಾರ ಸಂಕಿರಣದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು, ಸಂಸದರು, ಶಾಸಕರುಗಳು, ಜಿಲ್ಲಾಡಳಿತ ಮುಖ್ಯ ಅಧಿಕಾರಿಗಳನ್ನು ಎಲ್ಲರನ್ನೂ ಕರೆಸಿ ಅಲ್ಲಿ ವಿಚಾರಗಳನ್ನು ಮಂಡನೆ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಇರತಕ್ಕಂಥ ಒಂದು ಪರ್ಯಾಯ. ಪತ್ರಿಕಾಗೋಷ್ಠಿಯಲ್ಲಿ ಸೌಮ್ಯ, ಹೆಚ್ಆರ್ ನವೀನ್ ಕುಮಾರ್, ರಮೇಶ್, ಎಂಜಿ ಪೃಥ್ವಿ, ರಾಜು, ಸಿಗರ್ನಾಳಿ ಇದ್ದರು. ಹಾಸನ ಜಿಲ್ಲಾ ಚಿನ್ನ ಬೆಳ್ಳಿ ಕೆಲಸಗಾರರ ಸಂಘದ ವತಿಯಿಂದ ಪ್ರತಿ ವರ್ಷ ಹಾಸನಾಂಬ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು, ಈ ಬಾರಿ ನಮಗೆ ಸರಿಯಾದ ಸವಲತ್ತುಗಳನ್ನು ಒದಗಿಸುವ ಮೂಲಕ ಅನುಕೂಲಗಳನ್ನು ಮಾಡಿಕೊಡಬೇಕೆಂದು ಒತ್ತಾಯಿಸಿ ನಗರದ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಗೌರವಾಧ್ಯಕ್ಷ ವೆಂಕಟೇಶ್ ರಾಜು, ಪ್ರತಿ ವರ್ಷ ಹಾಸನದ ಆದಿದೇವತೆ ಹಾಸನಾಂಬ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಸಂಘದ ವತಿಯಿಂದ ಪ್ರತ್ಯೇಕವಾಗಿ ರಾತ್ರಿ 9 ಗಂಟೆಯಿಂದ 11 ಗಂಟೆಯವರೆಗೆ ಅನ್ನದಾನವನ್ನು ಮಾಡುತ್ತಾ ಬಂದಿದ್ದು, ಈ ಬಾರಿಯೂ ಅದನ್ನು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ. ಜಾತ್ರಾ ಸಂದರ್ಭದಲ್ಲಿ ಎಲ್ಲರಿಗೂ ಪ್ರತ್ಯೇಕವಾಗಿ ಪಾಸ್ ಸೌಲಭ್ಯವನ್ನು ಒದಗಿಸುತ್ತಿದ್ದು, ಈ ಬಾರಿ ನಮ್ಮ ಸಂಘಕ್ಕೂ ನೀಡಿ ಅನುಕೂಲ ಮಾಡಿ. ನಾವು ಇದೇ ಪ್ರತಿ ವರ್ಷದಂಗೆ ಹಾಸನಾಂಬ ಜಾತ್ರಾ ಮಹೋತ್ಸವದಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೂ ಅನ್ನದಾನ ಮಾಡ್ತಾಯಿದ್ದೀವಿ. ಅದು ನಾವು ಸಂಘಟನೆಯಿಂದ ಮಾತ್ರ ಮಾಡ್ತಾಯಿದ್ದೀವಿ. ಎಲ್ಲ ಸೇರಿಕೊಂಡು ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಪ್ರತಿದಿನ ಬಂದವ್ರಿಗೆಲ್ಲರಿಗೂ ಅನ್ನದಾನ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಮಾಡ್ತೀವಿ. ಅದರಿಂದ ಈ ಸಲ ನಾವು DC ಅವ್ರ ಹತ್ರ ಕೇಳ್ಕೊಳ್ಳೋದೇನು ಅಂತಂದರೆ, ನಾವು ಮಾಡ್ತಾರೋ ಈ ಒಂದು ಸೇವೆಗೆ ಒಂಚೂರು ಸಹಕಾರ ಕೊಟ್ಟು ನಮಗೇನು ಬೇಕು ಅನುಕೂಲಗಳು ಮಾಡಿಕೊಟ್ಟು ನಮಗೆ ಓಡಾಡೋಕ್ಕೆ ಪಾಸ್ಗಳು. ಮೂಲಭೂತ ಸೌಕರ್ಯವಿಲ್ಲದೆ ಸಂಪೂರ್ಣವಾಗಿ ಹಾಳಾಗಿರುವ ಉದ್ಯಾನವನಕ್ಕೆ ಪುರಸಭೆ ಅಧ್ಯಕ್ಷ AR ಅಶೋಕ್ ಭೇಟಿ ನೀಡಿ ಪರಿಶೀಲಿಸಿದರು. ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜ್ ಪಕ್ಕದಲ್ಲಿರುವ ಹೈಟೆಕ್ ಮಾದರಿಯ ಉದ್ಯಾನವನ ಮೂಲಭೂತ ಸೌಕರ್ಯ ಇಲ್ಲದೆ ಹಾಳಾಗಿದ್ದು, ಸ್ಥಳೀಯರ ಆಕ್ರೋಶದ ಹಿನ್ನೆಲೆಯಲ್ಲಿ ಉದ್ಯಾನವನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ AR ಅಶೋಕ್, 2015ರಿಂದ 16ನೇ ಸಾಲಿನಲ್ಲಿ ಸುಮಾರು 25 ಲಕ್ಷ ವೆಚ್ಚದಲ್ಲಿ ಹೈಟೆಕ್ ಮಾದರಿಯಲ್ಲಿ ಪುರಸಭೆ ವತಿಯಿಂದ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಇದನ್ನು ಸಂಪೂರ್ಣವಾಗಿ ಸ್ವಚ್ಛವಾಗಿಟ್ಟುಕೊಳ್ಳದೆ ಹಾಳಾಗಿದೆ. ಆದ್ದರಿಂದ ಕೂಡಲೇ ಸಭೆ ಕರೆದು ಇದನ್ನು ಅಭಿವೃದ್ಧಿಪಡಿಸಲಾಗುವುದು. ಅಲ್ಲದೆ ಇದರ ಪುನಶ್ಚೇತನಗೊಂಡ ನಂತರ ಸಿಸಿ ಕ್ಯಾಮೆರಾ ಅಳವಡಿಕೆ ಹಾಗೂ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಉಪಯೋಗಿಸಲು ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಹೈಸ್ಕೂಲ್ ಫೀಲ್ಡ್ ಪಕ್ಕದಲ್ಲಿರ್ತಕ್ಕಂಥ ಪಾರ್ಕು ವಿಚಾರಣೆಯಾಗಿ ನಾವು ವೀಕ್ಷಣೆ ಮಾಡಲು ಜಗದೀಶ್ ಅವರು ಹಾಗೂ ನಮ್ಮ ಮಾಜಿ ಸದಸ್ಯರಾದಂಥ ಜುಬೇರ್ ಅಹಮದ್ರು, ಕ್ರೀಡಾಪಟು ಜೀವನ್ ಅವರು ಎಲ್ಲ ಇಲ್ಲೇ ಬಂದಿದ್ವಿ. ಹಾಗೆ ನೋಡ್ಕೊಂಡು ಹೋಗಿ ಇದ್ರ ಬಗ್ಗೆ ಏನು ವಿಚಾರ ವಿನಿಮಯ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಜುಬೇರ್ ಕಾಲದಲ್ಲಿ ಆದಂಥ ಒಂದು ಪಾರ್ಕ್ ನಿರ್ಮಾಣ ಇದು. ಈ ಪಾರ್ಕು ಈ ದಸರಾ ದರ್ಬಾರ್ ಮಾಡಬೇಕಾದ್ರೆ ನೋಡಿ, ಈ ಪಾರ್ಕಿನ ವ್ಯವಸ್ಥೆನೆಲ್ಲ ಪೂರ್ತಿ ಹಾಳು ಮಾಡಿ ಮುರಿದಾಕಿ, ಎಂಥ ಗೇಜ್ ಇರ್ತಕ್ಕಂಥ ಕಾಂಪೌಂಡ್ ಥರ ಇದನ್ನು ಏನು ಗೇಟು ಇವನ್ನೆಲ್ಲ ಮಾಡಿದ್ದೀವಿ, ಅದನ್ನೆಲ್ಲನೂ ಮುರಿದಾಕ್ಬಿಟ್ಟಿದ್ದಾರೆ. ಅದೇ ರೀತಿ ಇದೊಂದು ನೀರಿನ ಟ್ಯಾಂಕ್ ಇತ್ತು, ಓವರ್ ಟ್ಯಾಂಕ್ ನೀರಿಂದು ಬಿದ್ದು ಇಲ್ಲಿ ಪೂರ್ತಿ ಪಾರ್ಕ್ ಪುರಸಭೆ ಮಾಜಿ ಸದಸ್ಯ ಜುಬೇರ್ ಅಹಮದ್ ಮಾತನಾಡಿ, ನಾನು ಸದಸ್ಯನಾದ ಅವಧಿಯಲ್ಲಿ ಉದ್ಯಾನವನ ಅಭಿವೃದ್ಧಿ ಯೋಜನೆಯಲ್ಲಿ ಬಹುವೆಚ್ಚದಲ್ಲಿ ನೂತನವಾಗಿ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಸರಿಯಾದ ನಿರ್ವಹಣೆ ಇಲ್ಲದೆ ಸಂಪೂರ್ಣವಾಗಿ ಹಾಳಾಗಿದೆ. ಕೂಡಲೇ ಪುರಸಭೆ ಉತ್ಸಾಹಿ ಅಧ್ಯಕ್ಷ ಅಶೋಕ್ ಅವರು ಸರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಮನವಿ ಮಾಡಿದರು. 2014-15ರಲ್ಲಿ ಉದ್ಯಾನವನ ಅಭಿವೃದ್ಧಿ ಅಂತ ಪುರಸಭೆ ವತಿಯಿಂದ 25 ಲಕ್ಷ ರೂಪಾಯಿ ಫಂಡ್ ಇತ್ತು. ಆವಾಗ ನಾವೇನು ಮಾಡಿದ್ವಿ, ನಾನು ಆ ಅವಧಿಯಲ್ಲಿ 2013ರಲ್ಲಿ 18ನೇ ವಾರ್ಡನ ಸದಸ್ಯ ಆಗಿದ್ದೆ. ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳನ್ನು ನಾನು ಒಂದು ರಿಕ್ವೆಸ್ಟ್ ಮಾಡಿ ಎಲ್ಲರನ್ನೂ ದಯವಿಟ್ಟು ಅಲ್ಲಿ ಇಲ್ಲಿ ಅಭಿವೃದ್ಧಿ ಮಾಡೋಕ್ಕಿಂತನೂ ಬೇಲೂರು ಮೈದಾನದ ಪಕ್ಕದಲ್ಲೇ ಒಂದು ಜಾಗ ಇದೆ, ಇಲ್ಲಿ ಹಾಳು ಬಿದ್ದಿದೆ, ಇಲ್ಲಿ ತುಂಬ ಗಲೀಜು ನಡೀತಿದೆ, ಇಲ್ಲ ಸಲ್ಲದ ಚಟುವಟಿಕೆಗಳು ನಡೀತಿದೆ. ಕಾಲೇಜು ಸುತ್ತಮುತ್ತಲು
ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಸ್ಪೋರ್ಟ್ಸ್, ಇದಕ್ಕೊಂದು ಈ ಜಾಗನ ನಾವು ಏನಾದರೂ ಮಾಡಿ ದಯವಿಟ್ಟು ಇಲ್ಲಿ ನಮಗೆ ಮಾಡಿಕೊಡಿ ಅಂದಾಗ ಅಂದಿನ ಅಧ್ಯಕ್ಷರು M.R. ವೆಂಕಟೇಶ್ ಆಗಿರ್ಬೋದು, ಶ್ರೀನಿಧಿ ಅವರಾಗಿರ್ಬೋದು, ಎಲ್ಲ ನಮಗೆ ಬೆಂಬಲ ಕೊಟ್ಟು ಇದಕ್ಕೆ ಅಭಿವೃದ್ಧಿ ಹೆಚ್ಚು ಕಮ್ಮಿ 25 ಲಕ್ಷ ರೂಪಾಯಿ ಒಳ್ಳೆ ಪಾರ್ಕನ್ನು. ಈ ಸಂದರ್ಭದಲ್ಲಿ ಸದಸ್ಯ ಜಗದೀಶ್, ಸ್ಥಳೀಯ ಕ್ರೀಡಾಪಟುಗಳಾದ ವೆಂಕಟೇಶ್, ಜೀವನ್ ಹಾಜರಿದ್ದರು. ಶಾಸಕರು ಭ್ರಷ್ಟಾಚಾರ ಮುಕ್ತ ತಾಲೂಕನ್ನಾಗಿ ಮಾಡುತ್ತೇನೆ, ಹಾಗೆ ಬೇಲೂರಿನ ಅಭಿವೃದ್ಧಿಯೇ ನನ್ನ ಗುರಿ ಎಂದು ಹೇಳುವುದರಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಬಗರ್ಹುಕುಂ ರೈತರನ್ನ ಕಳ್ಳರ ರೀತಿ ಬಿಂಬಿಸಿ ಹಕ್ಕು ದಾಖಲೆ ಮಾಡಿಕೊಡದೆ ಅನಗತ್ಯ ಕಿರುಕುಳ ಕೊಡುತ್ತಿರುವುದನ್ನು ವಿರೋಧಿಸಿ ಬೇಲೂರಿನಲ್ಲಿಂದು ಹಮ್ಮಿಕೊಂಡಿದ್ದ ಬೃಹತ್ ಪ್ರತಿಭಟನಾ ಜಾಥಾವನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸ್ಥಳೀಯ ಶಾಸಕರು ತಾಲೂಕನ್ನ ಭ್ರಷ್ಟಾಚಾರ ಮುಕ್ತ ಹಾಗೂ ಅಭಿವೃದ್ಧಿ ನನ್ನ ಗುರಿ ಎಂದು ಬರೀ ಮಾತನ್ನ ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ. 1.5 ವರ್ಷವಾದರೂ ಶಾಸಕನಾಗಿ ರೈತರೊಂದಿಗೆ ಒಂದು ಸಭೆ ಕರೆಯದೆ ಬರೀ ಭರವಸೆಯ ಮಾತನ್ನ ಮುಂದುವರೆಸಿದ್ದಾರೆ ಎಂದು ದೂರಿದರು. ಇವರು ಗೆದ್ದು ಬಂದು 1.5 ವರ್ಷದಿಂದ ನಾವು ರೈತರು ಮತ್ತು ಕಂದಾಯ ಅಧಿಕಾರಿಗಳು, ಅರಣ್ಯ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಸಭೆ ಮಾಡಿ ಅಂತ ಹೇಳಿದ್ರು ಕೂಡ ಅವರು ಇವತ್ತರೆಗೂ ಕೂಡ ರೈತರನ್ನ ಸಭೆ ಮಾಡುವಂತಹ ಯಾವುದೇ ತರದ ಸೌಜನ್ಯವನ್ನು ತೋರಿಸಿಲ್ಲ. ಹಾಗಾಗಿ ನಾವು ಗಂಡಘೋಷವಾಗಿ ಘೋಷಣೆ ಮಾಡಬೇಕಾಗುತ್ತೆ, ಈತ ಒಬ್ಬ ರೈತ ವಿರೋಧಿ ಅಂತೇಳಿ. ಯಾಕೆ ಅಂತಂದ್ರೆ 1.5 ವರ್ಷದ ಈ ಚಳವಳಿ 42 ವರ್ಷಗಳಿಂದ ನಿರಂತರವಾಗಿ ನಡ್ಕೊಂಡ್ ಬರ್ತಾ ಇದೆ. ಈ ರಾಜ್ಯದ ಎಲ್ಲ ಶಾಸಕರುಗಳು ಕೂಡ ಇದುವರೆಗೂ ರೈತರ ಸಭೆಯನ್ನ ಕರೀತಕ್ಕಂಥ ಪರಿಪಾಠ ಇದೆ, ಇಡೀ ರಾಜ್ಯದಲ್ಲೇ ಅದಿದೆ. ಆದ್ರೆ ನಮ್ಮ ತಾಲೂಕಲ್ಲಿ ನಾನು ಏನೋ ಡಿಫ್ರೆಂಟ್ ಅಂತೇಳಿ ತೋರಿಸ್ಕೊಳ್ಳೋಕೋ ಏನೋ ಗೊತ್ತಿಲ್ಲ, ಅವರು ಇದುವರೆಗೂ ಕೂಡ ರೈತರ ಸಭೆಯನ್ನ ಕರೀಲಿಕ್ಕೆ ಅವರ ಮೀನಾಮೇಷ ಎಣಿಸ್ತಕ್ಕಂಥದ್ದು, ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥ ಯಾವುದೇ ತರ ಆಲೋಚನೆ ಅಥವಾ ದೂರದೃಷ್ಟಿ ಇಲ್ಲದೆ ಇರ್ತಕ್ಕಂಥದ್ರಿಂದ ನಾವು ಇವತ್ತು ಈ ಸಮಸ್ಯೆಯನ್ನ ಬಗೆಹರಿಯುವವರೆಗೂ ಎದ್ದು ಹೋಗೋದಿಲ್ಲ ಅಂತಕ್ಕಂಥ ಒಂದು ಏನು ಘೋಷವಾಕ್ಯ ಇದೆ, ಅನಿರ್ದಿಷ್ಟಾವಧಿ ಧರಣಿ ಅಂತ ಏನು ಬಂದಿದ್ದೀವಿ. ತಾವೆಲ್ಲರೂ ಕೂಡ ಅದೆಷ್ಟೇ ದಿನ ಆಗಲಿ ಬಹಳ ಗಟ್ಟಿಮುಟ್ಟಾಗಿ ಹೇಳಬೇಕಾಗುತ್ತೆ ಈ ತಾಲೂಕು ಆಡಳಿತಕ್ಕೆ, ಅದನ್ನ ಹೇಳುವಂತ ಕೆಲಸ. ಬೇಲೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ಬೋಗ ಮಲ್ಲೇಶ್ ಮಾತನಾಡಿ, ತಾಲೂಕಿನಾದ್ಯಂತ ಆನೆಕಾಟ, ವಿದ್ಯುತ್ ಶಕ್ತಿ ಸಮಸ್ಯೆ, ಬಗರ್ಹುಕುಂ ಸಮಸ್ಯೆ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಚಟುವಟಿಕೆಗಳನ್ನು ನಡೆಸಿಕೊಂಡು ರೈತರನ್ನ ಮೂಲೆಗುಂಪು ಮಾಡುವಂತಹ ಕೆಲಸವನ್ನ ಮಾಡುತ್ತಿರುವುದನ್ನು ಖಂಡಿಸಿ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದು, ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಸಂಸದರು, ಶಾಸಕರು ಸೇರಿದಂತೆ ಜಿಲ್ಲಾಧಿಕಾರಿಗಳು ಆಗಮಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಬೇಕು, ಇಲ್ಲದಿದ್ದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಮುಂದುವರಿಸಲಾಗುವುದು ಎಂದು ತಿಳಿಸಿದರು. ಹಾಗಾಗಿ ಅದು ಕೂಡ ಏನು 63 ಲೈನ್ ಇದೆ, ಆ ಲೈನಿಗೆ ಇವತ್ತು ಜಾಗದ 416 ಮಾಡಿ ಜಾಗದ ವ್ಯಾಲ್ಯೂಯೇಷನ್ ಮಾಡಿ ಮತ್ತೆ ಮರಮಾಲಿಕೆಗಳ ವ್ಯಾಲ್ಯೂಯೇಷನ್ ಮಾಡಿ ರೈತರಿಗೆ ನ್ಯಾಯವಾದ ಹಣದ ಏನು ಇವತ್ತು ಎತ್ತಿನ ಹೊಳೆ ಮತ್ತೆ ರೈಲ್ವೆ ರೋಡ್ಗೆ ವ್ಯಾಲ್ಯೂಯೇಷನ್ ಕೊಡ್ತಿದ್ದಾರೆ, ಆ ರೀತಿಯಲ್ಲಿ ಕೊಟ್ಟು ನೀವು ಅಲ್ಲಿ ತಂತಿನ ಎಳಿಬೇಕು, ಅಲ್ಲಿವರೆಗೆ ಎಲ್ಲಿ ಬೀಳೋಕ್ಕಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಈ ಸಭೆಯಲ್ಲಿ ನಾವು ನಿರ್ಣಯ ಕೈಗೊಳ್ತಿದ್ದೇವೆ. ಹಾಗೂ ಮತ್ತೆ ಆನೆ ಮತ್ತು ಮನುಷ್ಯರ ಸಂಘರ್ಷ ಮಲೆನಾಡು ಭಾಗದಿಂದ ಬಯಸಿಗೆ ಬಂದಾಯ್ತಲ್ಲಿ ಸೂರಪುರದಲ್ಲಿ ಕಳೆದವರ 15 ದಿವಸ ತುಳು ಹೋಯಿತು, ಹೋದವರ ತೀರೋರು. ಇನ್ನ ಯಾಕಂದ್ರೆ ಆಹಾರ ಅಲ್ಲಿ ಮಲೆನಾಡು ಮುಗಿದ ತಕ್ಷಣ ಬಯಸಿನ ಜೋಳ ಇದೆ, ಬಂದೇ ಬರ್ತವೆ. ಹಾಗಾಗಿ ಇದು ಎಲ್ಲರ ಸಮಸ್ಯೆ ಕೂಡ ಹೌದು. ಹಾಗಾಗಿ ಜಿಲ್ಲಾ ಆನೆಗಳನ್ನ ಸ್ಥಳಪಲ್ಲಟ ಮಾಡಿ ಯಾವ್ದು ಫಾರೆಸ್ಟ್ರಿ ಕಟ್ತಿರೋ ಕಾರಿಡಾರ್ ಮಾಡ್ತಾರೋ ನಮಗೆ ಗೊತ್ತಿಲ್ಲ. ಇಲ್ಲ ಈ ರೈತರ ಅಲ್ಲಿ ಬದುಕಲಿಕ್ಕೆ ವ್ಯವಸ್ಥೆ ಆಗಬೇಕು ಅಂದ್ರೆ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅಧೂರಿ ಚೇತನ್ ಕುಮಾರ್ ಮಾತನಾಡಿ, ಆನೆಗಳ ಕಾಟ ಕೇವಲ ಮಲೆನಾಡಿಗೆ ಸೀಮಿತವಾಗದೆ ಬಯಲು ಸೀಮೆಯಲ್ಲೂ ಕೂಡ ನೋಡುತ್ತಿದ್ದೇವೆ. ಆದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸಿಕೊಂಡು ಕಾಲಹರಣ ಮಾಡುತ್ತಿದ್ದಾರೆ ಹೊರತು ಯಾವುದೇ ರೀತಿಯ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಆದುದರಿಂದ ಇನ್ನಾದರೂ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಒಟ್ಟಿಗೆ ಸೇರಿ ಬೆಳೆಗಾರರಿಗೆ ಮತ್ತು ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಸೂಕ್ತ ಪರಿಹಾರವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ವಿಶೇಷವಾಗಿ ಮಲೆನಾಡು ಅಂತಲ್ಲ, ಬಯಲುಸೀಮೆಯನ್ನು ಒಳಗೊಂಡಂತೆ ಇವತ್ತು ಈಗಾಗಲೇ ಸ್ವಾಮಿಗೌಡರು ಮತ್ತೆ ಬೋಗಮಲ್ಲೇಶಣ್ಣ ಹೇಳ್ದಂಗೆ ಆನೆ ಕಾಟ ಬರೀ ಮಲೆನಾಡಿಗೆ ಸೀಮಿತವಾಗಿಲ್ಲ. ಕಳೆದ ವಾರ ಬಯಲುಸೀಮೆಯಲ್ಲೂ ಕೂಡ ಒಂದು ಸಾವನ್ನ ನಾವು ನೋಡಿದ್ದೀವಿ. ಹಾಗಾಗಿ ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಬರೀ ಆನೆ ಸಮಸ್ಯೆ ಒಂದೇ ಅಲ್ಲ, ಹಲವಾರು ಸಮಸ್ಯೆಗಳು ಇವತ್ತು ರೈತರು ಮತ್ತು ಬೆಳೆಗಾರರಿಗೆ ಬಹಳ ಸಮಸ್ಯೆಗಳು ಎದುರು ಕಾಣ್ತಾ ಇದ್ದೀವಿ. ಇವತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗಬಾರದು. ವಿಶೇಷವಾಗಿ ಕಾಫಿ ಬೆಳೆಗಾರರಿಗೆ ಮತ್ತು ರೈತರಿಗೆ ಅನುಕೂಲವಾದ ನಿಟ್ಟಿನಲ್ಲಿ ಎರಡೂ ಸರ್ಕಾರಗಳು ರೈತರ ಮತ್ತು ಜನಪ್ರತಿನಿಧಿಗಳನ್ನು ಒಳಗೊಂಡಂತೆ. ಈ ಸಂದರ್ಭದಲ್ಲಿ ರೈತ ಸಂಘದವರು ಹಾಗೂ ಹೊಯ್ಸಳ ಮಾಲೀಕರ ಮತ್ತು ಚಾಲಕರ ಸಂಘ ಹಾಗೂ ಕಾಫಿ ಬೆಳೆಗಾರರ ಸಂಘದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ವರದಿ ದಿನೇಶ್ ಬೆಳ್ಳವರ, ಬಿಬಿಸಿ ನ್ಯೂಸ್, ಬೇಲೂರು. ರಾಷ್ಟ್ರೀಯ ಹೆದ್ದಾರಿ ಬದಿಯಲ್ಲಿ ಪಾದಚಾರಿಗಳಿಗೆ ತೊಂದರೆ ನೀಡುತ್ತಿರುವ ಅನಧಿಕೃತ ನಾಮಫಲಕವನ್ನು ತೆರವುಗೊಳಿಸಬೇಕೆಂದು ಒತ್ತಾಯಿಸಿ ಮಲೆನಾಡು ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ₹1 ಟೀ ಮಾರುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದರು.
ಈ ಸಂದರ್ಭದಲ್ಲಿ ಮಾತನಾಡಿದ ಮಲೆನಾಡು ರಕ್ಷಣಾ ಸೇನೆಯ ಅಧ್ಯಕ್ಷ ಸಾಗರ್ ಜಾನೆಕೆರೆ, ಅನಧಿಕೃತವಾಗಿ ಹಾಕಿರುವ ನಾಮಫಲಕವನ್ನು ತೆರವುಗೊಳಿಸಲು ಹಲವು ಬಾರಿ ಪುರಸಭಾ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಕಾರ್ಯಗತ ಮಾಡಿಲ್ಲ ಎಂದು ಆರೋಪಿಸಿದರು. ಇನ್ನು ಸ್ಥಳಕ್ಕೆ ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿ ಪುರಸಭಾ ಅಧಿಕಾರಿಗಳೊಂದಿಗೆ ಚರ್ಚಿಸಿ ನಾಮಫಲಕವನ್ನು ತೆರವುಗೊಳಿಸುವುದಾಗಿ ಭರವಸೆ ನೀಡಿದ ಮೇರೆಗೆ ಹೋರಾಟವನ್ನು ಮುಕ್ತಾಯಗೊಳಿಸಲಾಯಿತು. ಅನಧಿಕೃತ ಬೋರ್ಡ್ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ಆ ಜಾಗದಲ್ಲಿ ತೆರವುಗೊಳಿಸಬೇಕು ಅಂತ ನಾವು ಸುಮಾರು 1 ತಿಂಗಳ ಹಿಂದೆನೂ ಪುರಸಭೆಯ ಚೀಫ್ ಆಫೀಸರಿಗೆ ಹಾಗೂ ನಮ್ಮ AC ಮೇಡಮ್ಗೆ ಎಲ್ರಿಗೂ ಸಹ ಮನವಿ ಮಾಡಿದ್ವಿ. ಅದು ಅನಧಿಕೃತವಾಗಿ ಇದೆ ಅನ್ನೋದು 100% ಸತ್ಯ. ಆದರೆ ನಾವು ಅವ್ರ ಹತ್ರ ಗಡುವು ತಗೊಂಡ್ವಿ. ಅವರು ನಾವು ತೆರವುಗೊಳಿಸ್ತೀವಿ, ಇವತ್ತು ತೆರವುಗೊಳಿಸ್ತೀವಿ, ನಾಳೆ ತೆರವುಗೊಳಿಸ್ತೀವಿ ಅಂತ ತೆರವುಗೊಳಿಸ್ಲಿಲ್ಲ. ಆದ ಕಾರಣ ನಾವು ಮಾನ್ಯ ಪೊಲೀಸ್ ಇಲಾಖೆಗೆ ನಾವು ಒಂದು ಮನವಿನ ಕೊಟ್ವಿ. ಮನವಿ ಅಂದರೆ ಪರ್ಮಿಷನ್ ಕೇಳಿದ್ವಿ. ಸರ್, ಈ ಥರ ನಾವೊಂದು ಹೋರಾಟನ ಮಾಡಬೇಕು, ಹೋರಾಟ ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ, ನಾವು ಪರ್ಮಿಷನ್ ಮಾಡಿಕೊಡ್ಬೇಕು ಅಂದರೆ ಆವಾಗ ನಮಗೆ ಪೊಲೀಸ್ ಇಲಾಖೆಯವರು ಆಯಿತು, ಶಾಂತಿಯುತವಾಗಿ ಸಂವಿಧಾನದ ಅಡಿನಲ್ಲಿ ಯಾವ ರೀತಿ ಹೋರಾಟಕ್ಕೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟರು. ಇವತ್ತು ನಾವೇನು ಗಡುವು ಕೊಡೋದಕ್ಕಿಂತ ಮುಂಚೆ ಹೇಳಿದ್ವಿ, ಅದೇ ರೀತಿ ನಾವು ಇವತ್ತು ಈ ಅನಧಿಕೃತ ಬೋರ್ಡ್ನ ಎದುರುಗಡೆ ನಾವು ಹೋರಾಟ ನಂಬ್ಕೊಂಡಿದ್ದೀವಿ. ಸಕಲೇಶಪುರದಲ್ಲಿ 1 ರೂಪಾಯಿಗೆ ಚಾ ಮಾರುವ ಮುಖಾಂತರ ಈ 1 ರೂಪಾಯಿನಲ್ಲಿ ಸಂದಾಯ ಆದಂಥ ಹಣನ ಈ ಪುರಸಭೆಗೆ ನಾವು ಕೊಡ್ತೀವಿ ಈ ದುಡ್ಡನ್ನ. ಯಾಕೆ ಅಂದ್ರೆ ಈ ಬೋರ್ಡನ್ನು ತೆರವುಗೊಳಿಸೋದಕ್ಕೆ ಜಿಲ್ಲಾಡಳಿತ ಆವರಣದಲ್ಲಿ ಪುತ್ಥಳಿ ನಿರ್ಮಾಣ ಅಕ್ರಮ ಎಂದು ವಿರೋಧಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪೀಪಲ್ಸ್ ಪಾರ್ಟಿ ಯುವ ಘಟಕದ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ನೇತೃತ್ವದಲ್ಲಿ ಚಾಮರಾಜನಗರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಘಟಕದ ರಾಜ್ಯಾಧ್ಯಕ್ಷ, ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಯೋಜನಾ ವ್ಯವಸ್ಥಾಪಕರು ತಮ್ಮ ಸಮುದಾಯದವರನ್ನ ಮೆಚ್ಚಿಸಲು ನಿಗದಿಯಾಗಿರುವ ಸ್ಥಳದಲ್ಲಿ ನಿರ್ಮಿಸದೆ ಅಂಬೇಡ್ಕರ್ ಪ್ರತಿಮೆ ಹತ್ತಿರ ನಿರ್ಮಾಣ ಕಾಮಗಾರಿ ನಡೆಸುತ್ತಿರುವುದು ಸರಿಯಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮತ್ತು ಸರ್ಕಾರಿ ಸುತ್ತೋಲೆ ಗಾಳಿಗೆ ತೂರಿ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಅಧಿಕಾರಿಗಳ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ನಗರದ ಪೊಲೀಸ್ ಠಾಣೆಯಲ್ಲಿ ಮನವಿ ಸಲ್ಲಿಸಿದ್ದೇವೆ ಎಂದು ತಿಳಿಸಿದರು. ಶ್ರೀ ಬಸವಣ್ಣನವರ ಪುತ್ಥಳಿಯನ್ನ ಜಿಲ್ಲಾಡಳಿತ ಕಾಮಗಾರಿ ನಡೆಸ್ತಾ ಇದೆ. ಆದರೆ ಇದು ಈಗಾಗಲೇ ಜಿಲ್ಲಾ ರಂಗಮಂದಿರದ ಮುಂಭಾಗ ಸ್ಥಳ ನಿಗದಿಯಾಗಿದ್ದು ಗುದ್ಲಿ ಪೂಜೆಯಾಗಿ ಶಿಲಾನ್ಯಾಸನೂ ಸಹ ವಿ ಸೋಮಣ್ಣವರು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದ ಕಾಲಕ್ಕೆ ಅವಾಗಲೇ ಅದು ಶಿಲಾನ್ಯಾಸ ನೆರವೇರಿಸಿದ್ದಾರೆ. ಆದರೆ ಅದನ್ನು DC ಮತ್ತು ADC ಅವರು ತಮ್ಮ ಸ್ವಜನ ಪಕ್ಷಪಾತಕ್ಕಾಗಿ ಮತ್ತು ಸ್ವಹಿತಗೋಸ್ಕರ ತನ್ನ ಸಮುದಾಯವನ್ನು ಮೆಚ್ಚಿಸ್ಲಿಕ್ಕೋಸ್ಕರ ಅದನ್ನು ಯಾವುದೇ ಪ್ರೊಸೀಡಿಂಗ್ಸು ರೆಸೊಲ್ಯೂಷನ್ಸು ಯಾವುದೂ ಇಲ್ಲದೇ ಸುಪ್ರೀಂ ಕೋರ್ಟ್ ಆರ್ಡ್ರು ಮತ್ತು ಕರ್ನಾಟಕ ಸರ್ಕಾರದ ಎಲ್ಲ ಗೈಡ್ಲೈನ್ಸನ್ನು ಸರ್ಕ್ಯುಲರ್ನ ವಯಲೇಷನ್ ಮಾಡಿ ಅಲ್ಲಿ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎದುರುಗಡೆ ಪುತ್ಥಳಿಯನ್ನು ಅಕ್ರಮವಾಗಿ ಕಟ್ತಾ ಇದ್ದಾರೆ. ಅದನ್ನು ಈ ಕೂಡಲೇ ಸ್ಥಗಿತಗೊಳಿಸಬೇಕು. ಮತ್ತು ಅದನ್ನು ಈಗಾಗಲೇ ಮೊದಲು ಇಲ್ಲಿ ರಂಗಮಂದಿರದ ಮುಂದೆ ನಿಗದಿಯಾಗಿತ್ತು, ಅಲ್ಲಿಗೆ ಸ್ಥಳಾಂತರ ಮಾಡಬೇಕು ಮತ್ತು ಕಾಮಗಾರಿಯನ್ನು ಸ್ಟಾಪ್ ಮಾಡಬೇಕು. ಅದಕ್ಕೆ ಅವರು ಮತ್ತೆ ಲೀಗಲ್ ಒಪಿನಿಯನ್ ತಗೊಂಡು. ಈ ಸಂದರ್ಭದಲ್ಲಿ ನಟರಾಜ ಹೊಂಗನೂರು, ವಕೀಲ ಅಂಬರೀಶ್ ಸಿ, ಸುಹಾಸ್, ಇಂದ್ರಜಿತ್, ಅನಂತಕುಮಾರ್ ಆರ್, ಲಿಂಗರಾಜ್ ಶಂಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಜಿ ಸ್ಯಾಮ್ವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಕೊಪ್ಪಳ ಜಿಲ್ಲಾ ಕುಕನೂರಿನ KLI ಸಂಸ್ಥೆಯ ಆಶ್ರಯದಲ್ಲಿ ಸೋಮವಾರ ಪದವಿ ಪೂರ್ವ ಕಾಲೇಜು ವಲಯ ಮಟ್ಟದ ಕ್ರೀಡಾಕೂಟ ವಿದ್ಯಾನಂದ ಗುರುಕುಲ ಆವರಣದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಯಂಕಣ್ಣ ರಾಶಿ ಮಾತನಾಡಿ, ಕ್ರೀಡಾಕೂಟದಲ್ಲಿ ಸೋಲು ಗೆಲುವು ಸಾಮಾನ್ಯ. ಎಲ್ಲರೂ ಆಸಕ್ತಿಯಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ರಾಜ್ಯ ಮತ್ತು ರಾಷ್ಟ್ರಮಟ್ಟದಲ್ಲಿ ಹೆಸರು ತರಲು ಮುಂದಾಗಬೇಕು ಎಂದು ತಿಳಿಸಿದರು. ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಶಾಂತತೆಯನ್ನು ಕಾಪಾಡಬೇಕು. ಇವತ್ತು ಗೆಲುವು ಸೋಲು ಮುಖ್ಯ ಅಲ್ಲ, ಇದರಲ್ಲಿ ಕ್ರೀಡೆಯಲ್ಲಿ ಭಾಗವಹಿಸುವಿಕೆ ಮುಖ್ಯ. ಆಮೇಲೆ ಕ್ರೀಡೆ ಅಂದ್ರೆ ಯಾರೂ ಅಲಕ್ಷ್ಯ ಮಾಡೋಂತಾಗಿಲ್ಲ. ಕ್ರೀಡೆಯಲ್ಲಿ ನೀವು ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ನೀವು ಹೋಗಿದ್ದ ಆದ್ರೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಕೀರ್ತಿ ಸಹಿತ ಬರ್ತಾ ಅದ್ರ ಜೊತೆಗೆ ಮುಂದೆ ನೌಕರಿಗೆ ಹೋಗ್ಬೇಕನ್ನೋ ಆಸೆ ಇತ್ತಂದ್ರೆ ಓದಿನಲ್ಲಿ ಕಮ್ಮಿ ಆದ್ರೂ ನೀವು ಕ್ರೀಡೆಯಲ್ಲಿ ಮುಂದಿದ್ದ ನೌಕರಿಯಲ್ಲಿ ಸಹಿತ ರಿಸರ್ವೇಶನ್ ಇರ್ತಾರೆ. ಆ ಒಂದು ಆಸೆಯನ್ನು ಇಟ್ಕೊಂಡು ನೀವು ಕ್ರೀಡೆಯಲ್ಲಿ ಸಹಿತ ಹೆಚ್ಚಿನ ಆಸಕ್ತಿ ತೋರಿಸಿ ನೀವು ಕ್ರೀಡೆಯಲ್ಲಿ ಪ್ರಥಮ ಬಂದರು ಸಹಿತ ನಿಮಗೆ ನಾಳೆ ನೌಕರಿಯಲ್ಲಿ 3% ನಿಮಗೆ ರಿಸರ್ವೇಶನ್ ಇರ್ತಾರೆ. ಆಮೇಲೆ ಎಲ್ಲರಿಗಿಂತ ಹೆಚ್ಚಾಗಿ ಎಷ್ಟು ವಿದ್ಯೆ ಇದ್ರೂ ಆರೋಗ್ಯ ಸರಿಗಿರಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗುತ್ತೆ. ಅದಕ್ಕೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು. ಈ ವೇಳೆ ಪ್ರಮುಖರಾದ GV ಜಹಗೀರ್ದಾರ, ಲಲಿತಮ್ಮ ಯಡಿಯೂಪುರ, ಪರಶುರಾಮ್ ಅರಬೆರಳಿನ, ಶರಣಪ್ಪ ಫಕೀರಪ್ಪ ವಜ್ರಬಂಡಿ, ಎನ್ ಪಾಂಡುರಂಗ, ಅರುಣ್ ಅರಳಿಮಠ, ಈಶಪ್ಪ ಮರಳಗಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಹಬ್ಬಗಳು ಸಂಸ್ಕಾರವನ್ನ ನೀಡುತ್ತದೆ, ಜನರನ್ನ ಒಂದುಗೂಡಿಸುತ್ತದೆ, ಸಂಪ್ರದಾಯವನ್ನ ಮುಂದುವರಿಸುತ್ತದೆ ಎಂದು ಬೆಂಗಳೂರಿನ ಖ್ಯಾತ ಉದ್ಯಮಿ ರಾಜಾರಾಮ್ ಎನ್ ಹೆಗಡೆಯವರು ನುಡಿದರು. ಹೊನ್ನವರ ತಾಲೂಕಿನ ಶ್ರೀ ಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಜರುಗಿದ ಹಬ್ಬ ಹರಿದಿನಗಳು ಒಂದು ಚಿಂತನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಹಬ್ಬ ಹರಿದಿನಗಳಲ್ಲಿ ಭಾಗವಹಿಸಿ ಶ್ರದ್ಧೆಯಿಂದ ಕಲಿತು ಜಾಣರಾಗಿ ಸಮಾಜಕ್ಕೆ ಒಳಿತನ್ನ ಮಾಡಿ ಎಂದು ಮಕ್ಕಳಿಗೆ ಕರೆ ನೀಡಿದರು.
ಒಂದು ಆತ್ಮೀಯತೆಯ ಒಂದು ಇದರಿಂದ ನಮ್ಮ ಶಾಲೆಗೆ ಸಹ ನೀವು ಬರುವಂಗಾಯಿತು. ನಮ್ಮ ಕಳೆದ 18-20 ವರ್ಷದ ಪ್ರಯತ್ನವನ್ನು ನೀವು ಕಣ್ಣಾರೆ ನೋಡಲಿ ಅಂತ ನನಗೂ ಇತ್ತು. ನೀವು ಕೇಳಿದ್ದೇನೆ ವಿಜಯದ ಹತ್ರ ಹೇಳಿದೆ, ಅವರು ಒಂದ್ಸಲಿ ಬರಲಿ ಸರ್ ಶಾಲೆಗೆ, ಆಮೇಲೆ ಬಾಕಿ ಮಾತಾಡೋಣ ಅಂತೇಳಿ. ಯಾಕೆಂದರೆ ನೀವು ಬಂದದ್ದು ನಾವು ಮಾಡಿದ್ದನ್ನು ನೀವು ನೋಡಿದಾಗ ಮಾತ್ರ ಹೀಗೆ ಪರಿಸ್ಥಿತಿ ಅಥವಾ ಅಚೀವ್ಮೆಂಟ್ ಗೊತ್ತಾಗೋದು. ಅದಕ್ಕಾಗಿ ನಮ್ಮೆಲ್ಲರಿಗೆ ತುಂಬ ಸಂತೋಷ ಆಗಿದೆ ಸರ್. ನಿಮ್ಮ ಸಹಾಯ ಸಹಕಾರ ಮೋದದಿಂದ ಮೆಲ್ಲುವ ಮೂಷಿಕನ ಬೆನ್ನ ಮೆಲ್ಲಂತ ಹೊಟ್ಟೆ ಹೊತ್ತು ಶೂಲ ಪಾಠ ಕೈಯಲ್ಲಿಟ್ಟು ಗಟ್ಟಿಗೆ ಹೊತ್ತು ಬರುವ ಅಬೆನತ ಊರಿಗೆ ಬರುವ ಚೌತಿಯನ್ನು ಕೇರಿಗೆ ಬರುವ ಜನರ ಎಲ್ಲ ಮನೆಗೆ ಬರುವ ಕೆತ್ತಿಲದು ಪಂಚಗದ್ಯ ಮೋದಕ ಸುಟ್ಟೆ ಮೂವಡೆ ಸುಳಿ ಗಟ್ಟಿ ಹತ್ರ ಕೆತ್ತಿಲದು ಪಂಚಗದ್ಯ ಮೋದಕ ಸುಟ್ಟೆ ಮೂವಡೆ ಸುಳಿ ಗಟ್ಟಿ ಹತ್ರ ಹೇಳ್ತಿಗಳೇ ಕರಿಗಳು ಕಟ್ಟೆಗಳು ಕಜ್ಜಿಕಾಯಿ ಸಂಧ್ಯಾವದೆ ಕರಿಗಳು ಕಟ್ಟೆಗಳು. ಒಂದು ಕಾರ್ಯಕ್ರಮ ನಡೆಸಿಕೊಟ್ಟದಕ್ಕೆ ತುಂಬ ಸಂತೋಷ. ವಿಜಯಗಳಾಗಲಿ ಉಮೇಶಗಳಾಗಲಿ ಭಾಳ ಅದ್ಭುತವಾಗಿ ಉಮೇಶಗಳು ಮಾತಾಡ್ತಾರೆ. ಈ ಉಮೇಶಲ್ಲಿ ವಿಜಯಗಳು ಮಾತಾಡಿದ್ದಾರೆ, ಇಷ್ಟೊತ್ತು ಹಾಡಿದ್ದಾರೆ, ಪ್ರಿನ್ಸಿಪಾಲ್ ಮಾತಾಡಿದ್ದಾರೆ. ನನಗೆ ಮಾತಾಡೋಕ್ಕೆ ತೊಂದರೆ ಇದೆ. ನಾನು ಮುಂದಿನ ಸಲ ನಿಮ್ಮನ್ನ ಚೆನ್ನಾಗಿ ಮಾತಾಡ್ಸಿರೋ ಈಗ ಮಾತಾಡ್ಸೋದಕ್ಕೆ ತೊಂದರೆ ಇದೆ. ಆಡಳಿತಾಧಿಕಾರಿ ಎಂಎಸ್ ಹೆಗಡೆ, ಉಮೇಶ್ ಹೆಗಡೆ, ಶಿಕ್ಷಕಿ ದಿವ್ಯಾ ಡಿಸೋಜಾ, ವೈಲಿನ್ ಫರ್ನಾಂಡಿಸ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ರೂಪಾ, ವಿವಿಸಿ ನ್ಯೂಸ್, ಉತ್ತರ ಕನ್ನಡ. ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ಮೈಸೂರು ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ಮೈಸೂರು ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 2024ನೇ ಸಾಲಿನ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ 85% ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಎಚ್ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಉದ್ಘಾಟಿಸಿ ಮಾತನಾಡಿ, ನಮ್ಮ ಕರ್ನಾಟಕ ರಾಜ್ಯ ನಾಯಕ ಜನಾಂಗದ ಹಿತರಕ್ಷಣಾ ವೇದಿಕೆ ಪ್ರತಿ ವರ್ಷವೂ ನಾಯಕ ಜನಾಂಗದ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಉತ್ತೀರ್ಣರಾದವರಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಈ ಪ್ರತಿಭಾ ಪುರಸ್ಕಾರದ ಜೊತೆಗೆ ಉಚಿತ ಆರೋಗ್ಯ ಶಿಬಿರ ಹಾಗೂ ಇನ್ನು ಮುಂತಾದ ಜನಪರ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗಬೇಕೆಂದು ತಿಳಿಸಿದರು. ಒಂದು ಸನ್ಮಾನವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎನ್ ದೇವಪ್ಪ ನಾಯ್ಕರು, ರಾಜ್ಯ ಅಧ್ಯಕ್ಷರು, ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿ ಭಾಳಷ್ಟು ಸಂಘಟನೆಯನ್ನು ಮಾಡಿ ಸಮಾಜದ ಮಕ್ಕಳುಗಳಿಗೆ ಬೆಂತಟ್ಟತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ಭಾಳ ವಿಶೇಷತೆ. ಯಾಕಂದರೆ SLC ಮತ್ತು PUC ಮಕ್ಕಳು ವಿದ್ಯಾರ್ಥಿಗಳಿಗೆ ಬೆಂತಟ್ಟತಕ್ಕಂಥ ಕೆಲಸವನ್ನು ಇವತ್ತು ಹಿತರಕ್ಷಣಾ ವೇದಿಕೆಯಿಂದ ಮಾಡ್ತಕ್ಕಂಥದ್ದಕ್ಕೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ಯಾಕಂದರೆ ತಂದೆಯವರು ಕೂಡ ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಂಥದ್ದು. ಸಮಾಜದಲ್ಲಿ ಇವತ್ತು ಏನಾದ್ರು ST ಸರ್ಟಿಫಿಕೇಟ್ ತಗೋಬೇಕಂತಂದರೆ ತಂದೆ ಒಂದು ಹೋರಾಟ ಇದಕ್ಕೆ ಮೂಲ ಕಾರಣ. ಅದರಿಂದ ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ರು. ನನಗೂ ಕೂಡ ಭಾಳ ಖುಷಿ ತರ್ತಕ್ಕಂಥ ವಿಚಾರ. ಪ್ರತಿ ವರ್ಷವೂ ಕೂಡ ಕರೆದಂಥ ಸಂದರ್ಭದಲ್ಲಿ ನಾವು ಕೂಡ ಬೆಂತಟ್ಟತಕ್ಕಂಥ ಕೆಲಸವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ನಾಯಕರ ಹಿತರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ದ್ಯಾವಪ್ಪ ನಾಯಕ್, ಕಲ್ಕತ್ತಾದ ರಾಷ್ಟ್ರೀಯ ಕಾನೂನು ವಿಶ್ವವಿದ್ಯಾನಿಲಯ ಪ್ರೊಫೆಸರ್ ಶ್ರೀನಿವಾಸಲು, ಬೆಂಗಳೂರು ವಾಣಿಜ್ಯ ತೆರಿಗೆ ಇಲಾಖೆ ಆಯುಕ್ತರಾದ ಕೆಜಿ ಶ್ರೀಧರ್ ನಾಯಕ್ ಸೇರಿದಂತೆ ಇತರರು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಸೊನ್ನ ಗ್ರಾಮದಲ್ಲಿ ಗೋರಪ್ಪನವರ ಸಾಂಸ್ಕೃತಿಕ ಸಂಘ ಹಾಗೂ ಹೊಸಪೇಟೆಯ ಉಮಾಕಾಂತ ಕಣ್ಣಿನ ಆಸ್ಪತ್ರೆ ಸಹಯೋಗದಲ್ಲಿ ಪಾವನವರ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಭಾನುವಾರ ಜರುಗಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ವಿಶ್ವಾಸ್ ಮಾತನಾಡಿ, ಕಣ್ಣು ದೇಹದ ಪ್ರಮುಖ ಅಂಗ, ಅದರ ಸುರಕ್ಷತೆ ಕೂಡ ಅಷ್ಟೇ ಮುಖ್ಯವಾಗಿರುತ್ತದೆ. ಮಕ್ಕಳಿಗೆ ಮೊಬೈಲ್ ನೀಡಬಾರದು, ವಾಹನದಲ್ಲಿ ಸಂಚರಿಸುವಾಗ ಕಣ್ಣಿನ ಜಾಗೃತೆ ಇರಲಿ ಎಂದರಲ್ಲದೆ ಈ ಶಿಬಿರದಲ್ಲಿ 90ಕ್ಕೂ ಹೆಚ್ಚು ಜನ ಕಣ್ಣಿನ ತಪಾಸಣೆಗೊಳಗಾಗಿದ್ದು ಉತ್ತಮ ಬೆಳವಣಿಗೆ ಎಂದು ತಿಳಿಸಿದರು. ಇಂದು ನಾವು ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರುತ್ತೇವೆ. ಇದಕ್ಕೆ ನೆರೆದಿರುವಂಥ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಕಣ್ಣು ಒಂದು ಕಣ್ಣಿನ ಅಂಗ ಎಷ್ಟು ಪ್ರಾಮುಖ್ಯತೆ ಹೊಂದಿದೆ ಎಂದು ತಮಗೆಲ್ಲರಿಗೂ ಗೊತ್ತಿದೆ. ಸೊ ಇಂದು ನಾವು ಕಣ್ಣಿನ ಯಾವುದೇ ಕಾಯಿಲೆಯ ಉಚಿತ ತಪಾಸಣೆ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರುತ್ತೇವೆ. ಜೊತೆಗೆ ಕಣ್ಣಿನ ಉಚಿತ ಹೊರೆಯ ಶಸ್ತ್ರಚಿಕಿತ್ಸೆಯನ್ನು ಸಹ ಇಂದು ನಾವು ಮಾಡಬೇಕೆಂದು ಅಂದುಕೊಂಡಿದ್ದೇವೆ. ಯೂಶಲಿ ಅಂದರೆ ನಾವು ಇಲ್ಲಿ ಉಚಿತ ಶಸ್ತ್ರಚಿಕಿತ್ಸೆ ಯಶಸ್ವಿನಿ ಸಂಘ ಅಂದರೆ ಯಶಸ್ವಿನಿ ಕಾರ್ಡ್ ಯಾರು ಹೊಂದಿರುತ್ತಿರಲ್ಲ ಅವರಿಗೆ, ಮತ್ತು ಧರ್ಮಸ್ಥಳ ಸಂಘದ ಕಾರ್ಡನ್ನು ಯಾರು ಹೊಂದಿರುತ್ತಾರಲ್ಲ
ಅವರಿಗೆ ಮಾತ್ರ ಶಸ್ತ್ರಚಿಕಿತ್ಸೆ ಉಚಿತವಾಗಿ ಮಾಡಲು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಯಾರ ಹತ್ರ ಯಶಸ್ವಿನಿ ಕಾರ್ಡ್ ಮತ್ತು ಧರ್ಮಸ್ಥಳ ಸಂಘದ ಕಾರ್ಡ್ ಇಲ್ಲೋ ಅವರಿಗೆ ನಾವು ಸ್ವಲ್ಪ ರೀಸನಬಲ್ ಅಮೌಂಟ್ ಅಂದರೆ ಸ್ವಲ್ಪ ಕಡಿಮೆ ದರದಲ್ಲಿ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕೆಂದು ನಾವು. ಈ ವೇಳೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಎಚ್ ನಿಂಗಮ್ಮ, ಪ್ರಮುಖರಾದ ಬಿಎಂ ಗುರುವಯ್ಯ, ಚುಕ್ಕಿನಕಲ್ಲು ರಾಮಣ್ಣ, ಮಲ್ಲಪ್ಪ ಗವಾಯಿಗಳು, ಎಚ್ ಜಾತಪ್ಪ, ಎಚ್ ಪ್ರಕಾಶ್, ಕೆ ರೇವಪ್ಪ, ಎನ್ ನೀಲಪ್ಪ, ದುರುಗಪ್ಪ ಸೇರಿದಂತೆ ಇತರರಿದ್ದರು. ವರದಿ ರುದ್ರಪ್ಪ ಭಂಡಾರಿ, ವಿವಿಸಿ ನ್ಯೂಸ್, ಕೊಪ್ಪಳ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕಾರ್ಯಾನುಭವ ಶಿಬಿರದಲ್ಲಿರುವ ಹಾಸನದ ಕೃಷಿ ಮಹಾವಿದ್ಯಾಲಯದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಹಾಸನ ತಾಲೂಕಿನ ದುದ್ದಾ ಹೋಬಳಿಯ ಕೋರವಂಗಲ ಗ್ರಾಮದಲ್ಲಿ ರೈತರಿಗೆ ಮಾಹಿತಿ ನೀಡಲೆಂದು ಜೀವಾಮೃತದ ಬಗ್ಗೆ ಪದ್ಧತಿ ಪ್ರಾತ್ಯಕ್ಷಿತೆಯನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ರೈತರಿಗೆ ನೆರವಾಗುವಂತೆ ಜೀವಾಮೃತ ತಯಾರಿಸುವ ವಿಧಾನವನ್ನು ಪ್ರಾತ್ಯಕ್ಷಿಸಿದರು. ಈ ವೇಳೆ ಕೃಷಿ ಮಹಾವಿದ್ಯಾಲಯ ಬೇಸಾಯ ಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಸದಾಶಿವನಗೌಡ, ಕೃಷಿ ವಿದ್ಯಾರ್ಥಿಗಳು ಹಾಗೂ ಕೋರವಂಗಲದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಟಿ.ನರಸೀಪುರ ತಾಲೂಕಿನ ತಲಕಾಡು ಹೋಬಳಿಯ ಮೇದಿನಿ ಗ್ರಾಮದಲ್ಲಿ ನಾಗರಕಲ್ಲಿನ ಉತ್ಸವ ಅದ್ದೂರಿಯಾಗಿ ಜರುಗಿತು. ಪ್ರತಿ ವರ್ಷದಂತೆ ಮೇದಿನಿ ಗ್ರಾಮದ ವೈದ್ಯನಾಥೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಮುಂಜಾನೆಯಿಂದ ಅಭಿಷೇಕ, ವಿಶೇಷ ಪೂಜೆಗಳು ನೆರವೇರಿದವು. ಇನ್ನು ವಿವಿಧ ಪುಷ್ಪಗಳಿಂದ ಅಲಂಕರಿಸಿದ ವೈದ್ಯನಾಥೇಶ್ವರ ಸ್ವಾಮಿಯನ್ನ ಕಣ್ತುಂಬಿಕೊಳ್ಳಲು ನೂರಾರು ಭಕ್ತರು ಜಮಾಯಿಸಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನದ ಹೊರವಲಯದಲ್ಲಿ ಚಿರತೆ ಪ್ರತ್ಯಕ್ಷ. 3 ರಿಂದ 4 ದಿನಗಳಿಂದ ಗೆಂಡಕಟ್ಟೆ ಫಾರೆಸ್ಟ್ ಸುತ್ತಮುತ್ತ ಸಂಚಾರ. ಅರಣ್ಯ ಇಲಾಖೆ ನಿರ್ಲಕ್ಷ್ಯ ಖಂಡಿಸಿ ಗ್ರಾಮಸ್ಥರಿಂದ ಪ್ರತಿಭಟನೆ. ಮತ್ತೆ ಸಾರ್ವಜನಿಕರ ರಸ್ತೆಗಿಳಿದ ಭೂಮಾ. ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರು. ಕಾಫಿ ತೋಟದಲ್ಲಿ ಬೀಡು ಬಿಟ್ಟ ಕಾಡಾನೆ, ಕಾರ್ಮಿಕರಲ್ಲಿ ಆತಂಕ. ನಗರದ ಪೆಂಡಾಲ್ ಗಣೇಶೋತ್ಸವಕ್ಕೆ 70 ವರ್ಷ ಹಿನ್ನೆಲೆ. ಈ ಬಾರಿ ಅದ್ದೂರಿ ಹಾಗೂ ವಿಜೃಂಭಣೆಯ ಆಚರಣೆ. ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜು ಹೇಳಿಕೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.